14ನೆಯ ಲೀಲಾ ಜಲನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ರಸದ ಕುರಿತಾದಂತಹ ರಸಪೂರ್ಣವಾದಂತಹ ಒಂದು ಉಪನ್ಯಾಸ ಸರಣಿ ಈ ಲೀಲಾ ಜಲನ್ಯಾಸದಲ್ಲಿ ನಡೀತಾ ಇತ್ತು. ಈಗ ಅದರ 7ನೇ ಭಾಗದಲ್ಲಿ ನಾವತ್ತು ಸೇರಿಕೊಂಡಿದ್ದೇವೆ. ಕಾರಣಾಂತರಗಳಿಂದ 16ನೇ ಫೆಬ್ರವರಿ ನಂತರ ನಾವು ಇವತ್ತು ಸೇರಿದ್ದೇವೆ. ಸ್ವಲ್ಪ ಹೆಚ್ಚು ಅಂತರ ಆಯಿತು ಇದಕ್ಕೆ. ಇವತ್ತಿನ ಉಪನ್ಯಾಸದಲ್ಲಿ ಸರ್ ಅವರು ರಸಗ್ರಹಣ ಅನ್ನುವಂಥ ಶೀರ್ಷಿಕೆಯನ್ನು ಒಂದು ಕಡೆ ಹೇಳಿದ್ದಾರೆ. ರಸ ಅಂದರೆ ದ್ರವ ಅನ್ನೋ ಒಂದು ಅರ್ಥ. ದ್ರವಕ್ಕಿರುವಂಥ ಗುಣಗಳು ಈ ಕಲಾರಸಕ್ಕೂ ಕೂಡ ಇದೆಯೋ ಹೇಗೆ ಆ ಕುರಿತಾದಂಥ ಒಂದು ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಹಾಗಾಗಿ ರಸದ ಜೊತೆಗೆ ರಸದ ಪ್ರಯೋಜನ ಏನು, ರಸ ಅನ್ನೋದು ಯಾಕೆ ಆಕರ್ಷಕ, ಇಷ್ಟೆಲ್ಲ ಇದ್ದರೂ ಮತ್ತೆ ನಾವು ಜೊತೆಗೆ ಆವೇಶದ ಹಿಂದೆ ಬೀಳೋದು ಯಾಕೆ, ಈ ರೀತಿಯಾದ ಸಂಗತಿಗಳ ಕುರಿತು ಕೂಡ ಬಳಸಲಿಕ್ಕಿದ್ದಾರೆ. ಹಿಂದಿನ ಭಾಗದಲ್ಲಿ ಸಮರಸದ ಕುರಿತು, ಅಂದರೆ ಎಲ್ಲ ರಸವನ್ನು ಶಾಂತರಸ ಆಗಿಸುವ ಕುರಿತು ಮಾತಾಡಿದ್ರು. ಅದಕ್ಕೂ ಹಿಂದೆ ಕೂಡ ಸಾಕಷ್ಟು ಬೇರೆ ಬೇರೆ ವಿಸ್ತೃತವಾದ ಉದಾಹರಣೆಗಳ ಮೂಲಕ ಆವೇಶವನ್ನು ರಸ ಆಗಿಸಿಕೊಳ್ಳೋ ಬಗ್ಗೆಯನ್ನು ವಿವಿಧ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬಂದರು. ಇವತ್ತಿನ ಉಪನ್ಯಾಸಕ್ಕೆ ಎಲ್ಲರನ್ನೂ ಕೂಡ ಈಗ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಾವ್ಯ ಮೀಮಾಂಸೆಯಲ್ಲಿ ಬರುವಂತಹ ಕಾವ್ಯದ ಲಕ್ಷಣವಾದ ರಸವನ್ನ ಕಾವ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಜೀವನಕ್ಕೂ ಹೇಗೆ ಅನ್ವಯಿಸೋದು ಅನ್ನೋದ್ರ ಬಗ್ಗೆ ಈ 6 ಉಪನ್ಯಾಸಗಳಲ್ಲಿಯೂ ನಾನು ಹೇಳ್ತಾನೆ ಬಂದೆ. ಹೇಳ್ತಾ ಬರುವಾಗ ಆವೇಶದಿಂದಲೇ ರಸ ಮೂಡುತ್ತೆ, ಆದರೆ ಆವೇಶದಲ್ಲಿರುವ ನಕಾರಾತ್ಮಕ ಅಂಶಗಳು ಅದು ಹೇಗೋ ರಸದಲ್ಲಿ ಸಕಾರಾತ್ಮಕ ಅಂಶ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದೆ. ಅಷ್ಟು ರಸಗಳೆಷ್ಟು ಅನ್ನುವಂಥದ್ದನ್ನ ವಿವರಿಸಿದ್ದು ಆಯಿತು. ಆದರೆ ಇವತ್ತು ಇನ್ನೊಂದು ಆಶ್ಚರ್ಯವನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ನವರಸಗಳಲ್ಲದೆ ಇರೋದನ್ನು ರಸ ಅಂತ ಕರೆಯುವಂಥ ವಾಡಿಕೆ ಇದೆ. ಈಗ ಉದಾಹರಣೆಗೆ ಸಮರಸ ಅನ್ನೋ ಪದನೇ ತಗೊಂಡ್ರು ಕೂಡ ಕಳೆದ ಬಾರಿ ಚರ್ಚೆ ಮಾಡಿದಂಥದ್ದು. ಸಮರಸ ಅಂತ ಯಾವುದು ರಸ, ಸಮ ಅಂತ ಯಾವ ರಸನೂ ಇಲ್ಲ. ಶಾಂತರಸ ಇದೆ, ಬೀಭತ್ಸ ಇದೆ, ಕರುಣಾರಸ ಇದೆ, ಹಾಸ್ಯ ರಸ ಇದೆ, ಶೃಂಗಾರ ರಸ ಇದೆ, ಸಮರಸ ಅಂತ ಇಲ್ಲ. ಹಾಗೆ ಇನ್ನೂ ಒಂದು ಪದ ನಾವು ಬಾಲ್ಯದಲ್ಲಿ ಬರ್ತಾ ಇದ್ದಂತಹ ಪೌರಾಣಿಕ ಸಿನಿಮಾಗಳ ಬಗ್ಗೆ ಹೇಳುವಾಗ ಪದೇ ಪದೇ ಬಳಕೆ ಆಗ್ತಾ ಇದ್ದದ್ದು ಅದೇನು ಅಂದ್ರೆ ಭಕ್ತಿ ರಸ ಅಂತ. ಈ ಭಕ್ತಿ ರಸ ಅಂತನೂ ಕೂಡ ಕಾವ್ಯದಲ್ಲಿಲ್ಲ. ಹಾಗೆ ಶೋಕರಸ, ಭಕ್ತಿ ರಸ, ಯಾವ್ಯಾವ್ದಕ್ ಬೇಕಾದ್ರೂ ರಸ ಅನ್ನೋ ಪದನ ಪೋಣಿಸಿ ಮಾತನಾಡುವ ರೂಢಿ ಅದು ಹೇಗೋ ನಮ್ಮ ಜನಕ್ಕೆ ಬಂದಿದೆ. ಆದರೆ ಹೇಗೆ ಬಂದಿದೆ, ಯಾಕೆ ಬಂದಿದೆ ಅನ್ನೋದನ್ನ ಈಗ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ನೋಡಿ, ಈ ಆವೇಶ ಅನ್ನೋದಿದೆಯಲ್ಲ, ಆವೇಶವನ್ನ ನಮ್ಮ ಮನಸ್ಸಿನಲ್ಲಿ ಮೂಡುವ ಆವೇಶವನ್ನ ಅಷ್ಟೇ ಅಲ್ಲ, ನಮ್ಮ ಈಗ ಕುಟುಂಬದಲ್ಲಿ ನಮ್ಮ ಗೆಳೆಯರ ನಡುವೆ ನಾವು ಮಾಡುವಂತಹ ಸಂಭಾಷಣೆಯಲ್ಲಿ ಅವರಿಂದ ನಾವು ಆವೇಶನ ಪಡ್ಕೋತಾ ಇರ್ತೀವಿ, ಅವರಿಗೆ ನಮ್ಮ ಆವೇಶನ ಕೊಡ್ತಾ ಇರ್ತೀವಿ. ಆದ್ರಿಂದ ಆವೇಶ ನಿರ್ವಹಣೆ ಅನ್ನೋದು ವೈಯಕ್ತಿಕ ಆವೇಶ ಮಾತ್ರ ಅಲ್ಲ, ಅನ್ಯರ ಆವೇಶಗಳನ್ನು ನಾವು ಆಮದು ಮಾಡ್ಕೋತಾ ಇರ್ತೀವಿ, ರಫ್ತು ಮಾಡ್ತಾ ಇರ್ತೀವಿ. ಹೀಗಾಗಿರೋದ್ರಿಂದ ಆವೇಶ ಅನ್ನುವಂಥದ್ರ ನಿರ್ವಹಣೆ ಅನ್ನೋದು ನನ್ನ ಆವೇಶದ ನಿರ್ವಹಣೆ ಅಂತ ತಾವು ಭಾವಿಸಬಾರ್ದು. ಎರಡನೇದು, ಆವೇಶ ಅನ್ನೋದು ಇಲ್ದಲೇನೆ ಇದ್ರೂ ನಮ್ಗೆ ಮನಸ್ಸಿಗೆ ತುಂಬಾ ಮುಜುಗರ ಆಗುತ್ತೆ, ಬೋರ್ ಆಗುತ್ತೆ ಅಂತ ಅಂತೀವಲ್ಲ. ಏನದು ಬೋರ್ ಆಗೋದು ಅನ್ನೋದು? ನೀರಸವಾದ ಸ್ಥಿತಿಯಲ್ಲಿ ಇದೀನಿ ನಾನು ಅಂದ್ರೆ ಯಾವ ರಸವೂ ಸೃಷ್ಟಿ ಆಗ್ತಾ ಇಲ್ಲ ಅಂದ್ರೆ ಅದು ಬೇಜಾರೆ. ಜೊತೆಗೆ ಆ ನೀರಸ ಅನ್ನೋದಕ್ಕೆ ಇನ್ನೊಂದು ಪದ ಹೇಳ್ತೀವಿ, ಶುಷ್ಕ ಅಂತ ಹೇಳ್ತೀವಿ. ಶುಷ್ಕ ಅಂದ್ರೆ ಒಣಗಿರೋದು ಅಂತಂದ್ರೆ ರಸ ಇಲ್ಲದೆ ಇರೋವಂಥದ್ದು ಅಂತ. ಹೀಗಾಗಿ ಈ ನೀರಸ ಸಂಭಾಷಣೆ, ಶುಷ್ಕ ಜಂಬ ಅಥವಾ ಒಣ ಜಂಬ ಅಂತ ಹೇಳ್ತೀವಿ. ಹೀಗೆ ಶುಷ್ಕ, ಒಣ, ನೀರಸ ಎಲ್ಲ ಶಬ್ದಗಳು ಕೂಡ ರಸದ ಕೊರತೆಯನ್ನ ಅಡಿಗೆರೆ ಹಾಕಿ ಹೇಳೋವಂಥದ್ದು. ಆದ್ದರಿಂದ ಈ ಆವೇಶದ ಕೊರತೆಯನ್ನ ಕೂಡ ಹೇಳಬಹುದು.
ಆದ್ರಿಂದ ಇಲ್ಲಿ ಈ ಆವೇಶ ಇರದಿದ್ರೆ ಕಷ್ಟ, ಇದ್ರೆ ಕಷ್ಟ. ಕೆಂಡ ಕೈಲಿ ಹಿಡ್ಕೊಂಡ್ರೆ ನನ್ ಸುಡುತ್ತೆ, ಬಿಸಾಕಿದ್ರೆ ಇನ್ನೊಬ್ರಿಗೆ ಹೋಗ್ತಾಗ್ಲಿ ಅದನ್ನ ಸುಡುತ್ತೆ, ಅಲ್ಲೇ ಯಾವುದೊಂದು ಕಾಗದ ಬಿದ್ದರೆ ಕಾಗದ ಸುಡುತ್ತೆ. ಹೀಗಿರೋದ್ರಿಂದ ಈ ಆವೇಶದ ನಿರ್ವಹಣೆ ಅತ್ಯಂತ ಗಂಭೀರವಾದ ಸಮಸ್ಯೆ ಅನ್ನೋ ದೃಷ್ಟಿಯಿಂದ ನಾನು ರಸದ ನೆವದಲ್ಲಿ ಆವೇಶದ ನಿರ್ವಹಣೆಯನ್ನ ನಾನು ಮಾತಾಡ್ತಾ ಇದ್ದೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಈಗ ನನ್ನ ಮನಸ್ಸಿನಲ್ಲಿ ಆವೇಶ ಮೂಡಿದೆ, ನನ್ನಲ್ಲೇ ಮೂಡ್ತೋ, ನಿಮ್ಮನ್ನ ನೋಡಿ ನನಗೆ ಮೂಡ್ತೋ, ಏನೋ ಬಂತು, ಆವೇಶ ಬಂತು, ಏನಾಗುತ್ತೆ? ನಾವ್ ಹೇಳ್ತೀವಿ ಆ ಆವೇಶ, ಕೋಪ, ವಿಶೇಷವಾಗಿ ಕೋಪ ಅಂತಂದ್ರೆ ಆಸೆ ಬಂದ್ರೆ ತಡ್ಕೋಬೇಕು ಅಂತೀವಿ. ತಡ್ಕೋಬೇಕು ಅಂತ ಆವೇಶವನ್ನ ಅಂತರ್ಗತವನ್ನ ಆಗಿಸ್ಕೊಂತೀವಿ ಅಂತ ಇಟ್ಕೊಳ್ಳೋಣ. ಆಗ ಏನಾಗುತ್ತೆ, ಅದು ಜ್ವಾಲಾಮುಖಿ ಆಗ್ಬಿಡುತ್ತೆ, ಸುಪ್ತವಾಗಿರುತ್ತೆ. ಆ ಕ್ಷಣಕ್ಕೆ ಆ ಕೋಪ ಇನ್ಯಾವುದ್ರ ಮೇಲೆ ತೀರಿಸ್ಕೋತೀವಿ ನಾವು. ಹಾಗಾಗಿ ಈ ಕೋಪ ಅಂತರ್ಗತವಾದರೆ ಅಪಾಯ. ಹೊರಗೆ ಎರಚಿದ್ರೆ ಏನಾಗುತ್ತೆ? ಒಳಗಿಟ್ಕೊಂಡಿರ್ತಾನೆ ಅಪಾಯ. ನನ್ ಕೋಪ ಬಂದಿದ್ದು ನಾನ್ ನೇರ ನುಡಿ, ಅದರಿಂದ ನಾನು ಎಲ್ಲವನ್ನು ಹೇಳ್ಬಿಡ್ತೀನಿ ಅಂತ ನಾನೇನಾದರೂ ಹೇಳಿದರೆ ಏನಾಗುತ್ತೆ? ಆಗ ಅದು ಕಾಳ್ಗಿಚ್ಚಾಗುತ್ತೆ. ನಮ್ಮ ಸುತ್ತಮುತ್ತಲವರೆಲ್ಲರೂ ನನ್ನ ಕೋಪ ನೋಡಿ ಅವರು ಕೋಪಿಸ್ಕೊಂಡು ಅವ್ರು ನಮ್ಮ ಮೇಲೆ ತಿರುಗಿ ಬಿದ್ದು ಅದು ಒಂದು ಚೈನ್ ರಿಯಾಕ್ಷನ್ ಅಂತಾರಲ್ಲ, ಸರಪಳಿ ಕ್ರಿಯೆಯಾಗಿ ಪರಿಣಮಿಸುತ್ತೆ. ಅಂದ್ರೆ ಏನಾಯ್ತು, ನುಂಗಿದ್ರೂ ಕಷ್ಟ, ಹೊರ ಹಾಕಿದ್ರೂ ಕಷ್ಟ. ಅಂಥ ವಿಚಿತ್ರವಾದಂಥ ಇದು ಆವೇಶ ಅನ್ನುವಂಥದ್ದು, ಅಂಥ ವಿಚಿತ್ರವಾದಂಥ ಸಂಗತಿ ಅನ್ನುವಂಥದ್ದನ್ನು ಗಮನಿಸ್ಬೇಕಾದ್ದು. ಅಂಥ ಸಂಗತಿಯನ್ನ ನುಂಗಿಯೂ ಆವೇಶಕ್ಕೊಳಗಾಗ್ದಲೇನೆ ಅಥವಾ ಹೊರ ಹಾಕಿದ್ರು ಬೇರೆಯವ್ರು ಕೋಪಿಸ್ಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ಕೋಪಿಸ್ಕೊಳ್ದೆ ಇರುವಂತಹ ಸ್ಥಿತಿ ಬರಬೇಕಾದ್ರೆ ಹೇಗ್ ಬರುತ್ತೆ? ಅದನ್ನು ಬರ್ಸಿದ್ದು ಭಕ್ತಿ ರಸ ಹೇಗ್ ಬರೆಸ್ತು ಅನ್ನೋದು ಈಗ ನಮ್ಮ ಮುಂದಿನ ಪ್ರಶ್ನೆ. ನೋಡಿ, ನಾನು ಇದ್ದೀನಿ, ಕೋಪ ಇದೆ. ಕೋಪ ನನ್ನನ್ನು ಆಳಿದರೆ ಆವೇಶ, ನಾನು ಕೋಪವನ್ನು ಆಳಿದರೆ ಅದು ರಸ. ಅಂದ್ರೆ ಕೋಪವನ್ನು ನಾನು ನಿಯಂತ್ರಣ ಮಾಡಿ ಆಳಿದರೆ ಅದು ರಸ. ಆದರೆ ಈ ನಾನು ಆಳುವುದು ಅಂದ್ರೆ ನಾನು ಆಳಿದೆ ಅಂತ ಅನ್ನೋ ಭಾವ ಬಂದ್ರೂ ಅದೊಂಥರ ಅಹಂಕಾರ ಆಗುತ್ತೆ. ಆದ್ರೆ ಭಕ್ತಿಯಲ್ಲಿ ಏನಾಗುತ್ತೆ, ನಾನು ಅನ್ನೋದನ್ನ ಏನ್ ಮಾಡ್ಬಿಡ್ತೀನಿ, ದುರ್ಬಲಗೊಳಿಸ್ಬಿಡ್ತೀನಿ. ನಾನು ಅನ್ನೋದು ಇಲ್ವೇ ಇಲ್ಲ, ಪ್ರಕೃತಿಯ ಭಾಗ ನಾನು, ಪ್ರಕೃತಿಯೇ ನನ್ನನ್ನು ಕೆರಳಿಸ್ತು. ಸೂರ್ಯನನ್ನೇ ಕರೀತಾರೆ ಮನ್ಯುಪತೆ ಅಂತ, ಕೋಪದ ಕೋಪ ಉಂಟು ಮಾಡಿದ್ದು ಪ್ರಕೃತಿನೇ. ಅದನ್ನ ನಾನು ಅದನ್ನ ಸ್ವೀಕರಿಸೋದೇ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಅದನ್ನ ಪ್ರಕೃತಿಗೆ, ಅದು ಸೃಷ್ಟಿಗೆ ಅಥವಾ ಸೃಷ್ಟಿಕರ್ತನಿಗೆ ಒಪ್ಪಿಸುವ ಗುಣವೇ ಭಕ್ತಿ ರಸ, ಭಕ್ತಿ. ಆದ್ದರಿಂದ ಭಕ್ತಿ ಭಾವದಲ್ಲಿ ನಾನು ಆವೇಶವನ್ನು ಸ್ವೀಕರಿಸೋದಿಲ್ಲ. ಆವೇಶವನ್ನು ನಾನು ಯಾವಾಗ ಸ್ವೀಕರಿಸೋದಿಲ್ಲ ಅದು ರಸ ಆಗುತ್ತೆ ಅಂತ. ಅಂದ್ರೇನು, ಭಕ್ತಿ ರಸ ಅಂದ್ರೆ ಭಕ್ತಿ ಎಂಬ ರಸ ಅಲ್ಲ, ಭಕ್ತಿಯಿಂದ ರಸ ಸೃಷ್ಟಿಯಾಯಿತು, ಭಕ್ತಿಯಿಂದ ಆವೇಶ ರಸವಾಗಿ ಅನುವಾದಗೊಂಡಿತು ಅನ್ನುವ ಅರ್ಥದಲ್ಲಿ ಅದನ್ನ ಭಕ್ತಿ ರಸ ಅಂತ ಕರೀಬಹುದು. ಅದನ್ನ ಒಂದು ಉದಾಹರಣೆ ಕೊಡೋದಾದ್ರೆ, ಬೆಳದಿಂಗಳು ಸೂರ್ಯನ ಕಿರಣವೇ, ಬಿಸಿಲು ಸೂರ್ಯನ ಕಿರಣವೇ. ಆದ್ರೆ ಬಿಸಿಲಿನಲ್ಲಿರುವ ಬಿಸಿ ಬೆಳದಿಂಗಳಲ್ಲಿ ಇಲ್ಲ. ಯಾಕಿಲ್ಲ? ಆ ಬಿಸಿಯನ್ನೆಲ್ಲ ಚಂದ್ರ ಹೀರ್ಕೊಂಡ್ಬಿಟ್ಟ. ಹಾಗೆ ಭಕ್ತನಾದವನು ಏನ್ ಮಾಡ್ತಾನೆ, ಇದು ದೇವರು ಕೊಟ್ಟ ಪ್ರಸಾದ ಅಂತ ಅದನ್ನ ಹೀರ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಅನ್ನುವಂಥ ದೃಷ್ಟಿಯಲ್ಲಿ ಅದನ್ನ ಭಕ್ತಿ ರಸ ಅಂತ ಕರೀತಾರೆ. ಶಂಕರಾಚಾರ್ಯರು ಸೌಂದರ್ಯ ಲಹರಿ ಅಂತ ಒಂದು ಕೃತಿ ರಚಿಸಿದ್ದಾರೆ. ಆ ಶಿವಾನಂದ ಲಹರಿ ಅಂತ ಅನ್ನೋದು ಒಂದು ಕೃತಿ ರಚಿಸಿದ್ದಾರೆ. ಆ ಶಿವಾನಂದ ಲಹರಿಲಿ ಒಂದು ತುಂಬಾ ಚೆನ್ನಾಗಿರುವಂತ ಪ್ರಸಂಗವನ್ನ, ಈ ರಸಕ್ಕೆ ಹೋಲಿಸಬಹುದಾದಂತ ಪ್ರಸಂಗವನ್ನ ಸುಂದರವಾಗಿ ವಿವರಿಸ್ತಾರೆ. ಶಿವ ಈ ಸಮುದ್ರ ಮಥನ ಮಾಡಿದಾಗ ಹಾಲಾಹಲ ಬಂದ್ಬಿಡ್ತು. ಹಾಲಾಹಲ ಬಂದಾಗ ಏನ್ ಮಾಡ್ಬೇಕು, ಯಾರು ತಗೋಬೇಕು? ಎಲ್ರಿಗೂ ಬೇಡ, ಆ ಸಹಾಯಕ್ಕೆ ಯಾರು ಸಿದ್ಧವಾಗಿರ್ತಾರೆ? ಯಾರೂ ಇಲ್ಲ. ಆಗ ಶಿವ ಹೇಳಿದ್ನಂತೆ, ಪರವಾಗಿಲ್ಲ ನನಗೆ ಕೊಡಿ ಅಂತ ಹೇಳಿದ್ನಂತೆ. ಅಂದ್ರೆ ಪ್ರತಿ ಸಾಧನೆ ಹಿಂದೆ ಸ್ಯಾಕ್ರಿಫೈಸ್ ಇರುತ್ತಲ್ಲ, ಕಷ್ಟವೇ ಹಾಲಾಹಲ ಅಂತ ಇಟ್ಕೊಂಡು ಮೊದಲು ಕಷ್ಟ ಪಡ್ಬೇಕು, ಆಮೇಲೆ ತಾನೇ ಲಾಭನೋ ನಷ್ಟನೋ ಏನೋ ಆಗೋದು. ಮೊದಲ ಕಷ್ಟ ಯಾರಿಗೂ ಬೇಡ. ಹಾಗಾಗಿ ಶಿವ ಹಾಲಾಹಲ ಕೊಟ್ಟು ನಾನು ಕುಡಿತೀನಿ ಇನ್ನಂತೆ. ಆಗ ಶಿವ ಹಾಲಾಹಲ ಕುಡಿದ್ಬಿಟ್ನಂತೆ. ಪಕ್ಕದಲ್ಲಿದ್ದ ಸರ್ವಮಂಗಳೆ ಪಾರ್ವತಿಗೆ ಗಾಬರಿ ಹತ್ಕೊಂಡ್ಬಿಡ್ತು. ಈ ವಿಷಯ ಏನಾದ್ರೂ ಏನು ಹೊಟ್ಟೆಗೆ ಹೋದ್ರೆ ಶಿವ ಸತ್ತು ಹೋಗ್ತಾನೆ, ನಾನು ವಿಧವೆ ಆಗ್ತೀನಿ. ಹಾಗಂತ ಅದನ್ನ ಹೊರ ಹಾಕಿದರೆ ಶಿವನ ಕಾರ್ಯ ಲಯ,
ವಿಷ್ಣುವಿಗೆ ಸೃಷ್ಟಿ ಕಾರ್ಯ ಇದೆ. ಆ ಸೃಷ್ಟಿ ಕಾರ್ಯಕ್ಕೆಲ್ಲ ಸೃಷ್ಟಿಯೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಮತ್ತೆ ವಿಷ ಬಂದು ಎಲ್ಲರನ್ನೂ ಸಾಯಿಸಕ್ಕೆ ಶುರು ಮಾಡುತ್ತೆ ಅಂದ್ಬಿಟ್ಟು ಪಾರ್ವತಿ ಕುತ್ತಿಗೆ ಹತ್ರ ಹಿಡ್ಕೊಂಡ್ಲಂತೆ. ಅಂದ್ರೆ ಕೆಳಕ್ಕೂ ಹೋಗ್ಕೊಡ್ದು ಮೇಲಕ್ಕೂ ಹೋಗ್ಕೊಡ್ದು ಅನ್ನೋ ಹಾಗೆ ಹಿಡ್ಕೊಂಡ್ಲಂತೆ. ಆಗ ಆ ವಿಷ ಶಿವನ ಕಂಠದಲ್ಲಿ ನೀಲಿ ಬಣ್ಣ ಸೃಷ್ಟಿ ಮಾಡ್ತಂತೆ. ಯಾಕೆಂದ್ರೆ ಶಿವನ ಯೋಗಿ ಆದ್ರಿಂದ ಅವನನ್ನ ಕೆಳಗೆ ಹೋಗಿ ಜೀರ್ಣ ತಾನೇ ಅದು ವಿಷ ಆಗುವಂಥದ್ದು, ಅಲ್ಲೇ ಉಳ್ಕೊಂಡ್ಬಿಟ್ಟು ನೀಲಿ ಆಯ್ತು. ಅದಕ್ಕೆ ನೀನು ನೀಲಕಂಠ ಅಂತ ಶಿವನ ನೀಲಕಂಠವನ್ನ ವಿವರಿಸುವ ಒಂದು ಪರಿಯನ್ನ ಶಂಕರಾಚಾರ್ಯರು ತುಂಬಾ ಕಲಾತ್ಮಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ನೋಡಿ, ಇದೇ ಭಕ್ತಿ ರಸ ಅನ್ನುವಂಥದ್ದು. ಅಂದ್ರೆ ಆ ನಂಜನ್ನ ಹೊರಗೂ ಹಾಕ್ದಲೆ ಒಳಗೂ ನುಂಗುದಲೆ ಮಧ್ಯದಲ್ಲಿ ಉಳಿಸಿಕೊಳ್ಳುವಂತಹದ್ದು ಇದೆಯಲ್ಲ, ಅದು ತುಂಬಾ ವಿಶೇಷವಾದದ್ದು. ಅದು ಆ ಭಕ್ತಿ ರಸದವರಿಗೆ ಶಿವನ ನೀಲಿ ಕಂಠ ಹಂಗೆ ಕಾಣುತ್ತೆ. ವಿಷಕಂಠ ಅಂತಲೂ ಹೇಳ್ತಾರಲ್ಲ, ವಿಷ ಅಲ್ಲಿದೆ ಅಂತ. ವಿಷಕಂಠ ನೀಲಕಂಠ ಅಂತ ಶಿವನ ಹೆಸರು ಇದೆ. ಆತ್ಮೀಯರೇ, ಈಗ ಇನ್ನೊಂದು ಪ್ರಶ್ನೆಗೆ ಬರೋಣ. ಅದರಿಂದ ಭಕ್ತಿ ರಸ ಅಂದ್ರೆ ಭಕ್ತಿ ಎಂಬ ರಸ ಅಲ್ಲ, ಭಕ್ತಿಯು ಆವೇಶವನ್ನು ರಸವಾಗಿಸಿದ್ದು ಅಂತ ಅರ್ಥ ಮಾಡ್ಕೊಂಡ್ರೆ ಅವಾಗ ಯಾವ ತೊಂದರೆ. ಈ ಭಕ್ತಿ ರಸ ಅನ್ನೋ ಸಮಾಸ ಪದ, ಎರಡು ಪದ, ಭಕ್ತಿ ಇದೆ, ರಸ ಇದೆ, ಅವೆರಡರ ಸಂಬಂಧ ಅವ್ರೇನು ಹೇಳಿಲ್ಲ. ಅದನ್ನ ಸಮಾಸ ಪದದಲ್ಲಿ ನಾವು ಸರಿಯಾದ ಅರ್ಥ ಬರೋ ರೀತಿಯಲ್ಲಿ ಅವನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತ ನಿರ್ಬಂಧ ಇದೆ. ಹಾಗಾಗಿ ನಾವು ಇವಾಗ ಭಕ್ತಿ ರಸ ಅಂದ್ರೆ ಭಕ್ತಿಯು ಆವೇಶವನ್ನ ನಿಯಂತ್ರಣ ಮಾಡುವಂತಹ ರಸವಾಗಿಸುವ ಹಾಗೆ ಪರಿವರ್ತಿಸಿದ್ದು ಅಂತ ತಿಳ್ಕೋಬಹುದು ಅಂತ ಕಾಣುತ್ತೆ. ಈಗ ನಾನು ಈ ಪ್ರಾರಂಭದಲ್ಲೇ ಒಂದಷ್ಟು ಪ್ರಶ್ನೆ ಹಾಕಿದ್ನಲ್ಲ, ಆವೇಶ ಅನ್ನೋದು ರಸ ಅಂತಂದ್ರೆ ದ್ರವ ಅಂತಾನೆ ಅರ್ಥ. ನಿಂಬೆ ಹಣ್ಣಿನ ರಸ ಅಂದ್ರೆ ಏನು? ನಿಂಬೆ ಹಣ್ಣು ಘನ ಎಲ್ಲ ಸೇರ್ಕೊಂಡಿದೆ, ಅದನ್ನ ಹಿಂಡಿದಾಗ ಅದು ರಸ ಬರುತ್ತೆ. ಅದರ ಗಡಸು ಇದೆಯಲ್ಲ, ನಿಂಬೆ ಹಣ್ಣಿನ ಸಿಪ್ಪೆ ಗಡಸಿಲ್ಲ ಈ ರಸದಲ್ಲಿ, ದ್ರವ ಇದೆ. ಹಾಗಾಗಿ ನಿಂಬೆ ಹಣ್ಣನ್ನ ಹಿಂಡಿ ರಸ ಮಾಡಿದ ಹಾಗೆ ಆವೇಶವನ್ನು ಹಿಂಡಿ ರಸ ಮಾಡ್ತೀವಿ ಅಂತಂದ್ರೆ ಇಂದು ರಸ ಅನ್ನೋದು ದ್ರವ ಅಂತ ಆಯ್ತು. ದ್ರವಕ್ಕೆ ಅನೇಕ ಲಕ್ಷಣಗಳಿವೆ, ಆವೇಶಕ್ಕೂ ಆ ಎಲ್ಲ ಲಕ್ಷಣಗಳು ಇದೆ ಅಂತ ಅದನ್ನ ಪೂರ್ಣೋಪಮೆ ಅಂತಾರೆ ಕಾವ್ಯದಲ್ಲಿ. ಪೂರ್ಣವಾಗಿ ಹೋಲಿಕೆ ಮಾಡುವಂಥದ್ದು, ಆ ಪೂರ್ಣೋಪಮೆ ಮೂಲಕ ಅರ್ಥ ಮಾಡ್ಕೋಬಹುದು ಅಂತ ಕಾಣುತ್ತೆ. ಈಗ ನೋಡಿ, ಹಬೆ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಹಬೆ ನೀರಾಗ್ಬಿಟ್ರೆ ಏನಾಗುತ್ತೆ, ಆ ನೀರು ಕಾಣುತ್ತೆ ನಮ್ಮ ಕಣ್ಣಿಗೆ. ಆದ್ದರಿಂದ ನಮ್ಮ ಮನದಲ್ಲಿ ಮೂಡುವ ಭಾವಗಳು ಯಾರ ಕಣ್ಗೂ ಕಾಣೋದಿಲ್ಲ. ನಂಗೆ ಕೋಪ ಬಂದಿದೆ ಅಂತ ಗೊತ್ತಾಗದ್ ನಾನು ಕಣ್ ಕೆಂಪು ಮಾಡ್ಕೊಂಡ್ಮೇಲೇನೆ. ಆದ್ರಿಂದ ಅಗೋಚರವಾದಂತಹ ಭಾವ ಗೋಚರವಾಗತೊಡಗಿದ್ದರಿಂದ ಅದನ್ನ ಏನಂತ ಅನ್ಬೋದು, ರಸ ಆಯ್ತು ಅಂತ. ಅಂದ್ರೇನು, ಅನಿಲಕ್ಕೆ ಇಲ್ಲದ ಗೋಚರ ಲಕ್ಷಣ ಯಾವುದಕ್ಕೆ, ರಸಕ್ಕೆ ಇದೆ ಅಥವಾ ಆವೇಶಕ್ಕಿದೆ ಅಂತ ಆಯ್ತು. ಆವೇಶ ರಸ ಅನ್ನೋದು ನಾನು ಹೇಳ್ದಲ್ಲ, ಅವೆರಡು ಒಂದೇ. ಅದನ್ನ ನೋಡುವ ರೀತಿ, ಆವೇಶ ನಾನು ಅನ್ನೋದನ್ನ ಬೆರೆಸಿ ನೋಡಿದ್ರೆ ಆವೇಶ, ಇದೆ ರಸ, ಅದು ಗೋಚರತೆ ಆಯ್ತು. ಈ ಗೋಚರತೆಯ ಜೊತೆಗೆ ಇನ್ನೊಂದು ಅಂಶ ಗಮನಿಸಿ, ಘನವಸ್ತುವಿಗೆ ಒಂದು ಆಕಾರ ಇದೆ. ಈಗ ನಿಂಬೆ ಹಣ್ಣು ದುಂಡಗಿದೆ, ಆದ್ರೆ ನಿಂಬೆ ಹಣ್ಣಿನ ರಸ ಯಾವ ಪಾತ್ರೆಯಲ್ಲಿ ಇಡ್ತೀವೋ ಅದೇ ಆಕಾರ ತಗೊಳುತ್ತೆ. ಹಾಗಾಗಿ ರಸ ಆಗೋದು ಅಂದ್ರೆ ಏನರ್ಥ ಅಂದ್ರೆ, ನನ್ನ ಕೋಪ ಹೋಗ್ಬಿಟ್ಟು ಯಾವುದೇ ಮನುಷ್ಯನಿಗಾದ್ರೂ ಇಂಥ ಕೋಪ ಇರಕ್ ಸಾಧ್ಯ. ಅದು ಕೋಪ ಅಂದು ನಾನೂ ಬೇಜಾರು, ನನಗೂ ಬಂದಿದ್ದು ಸಹಜ, ಅದು ಜಗತ್ತಿನಲ್ಲಿ ಇನ್ನೊಬ್ರಿಗೂ ಬರೋ ಹಾಗೆ ಸಹಜ ಅಂತಾದ್ರಿಂದ ಪರ್ಸನಲ್ ಇಮೋಷನ್ ನ ಯೂನಿವರ್ಸಲ್ ಮಾಡುವಂಥದ್ದು ಇದೆಯಲ್ಲ, ಅದುವಾಗ ಅದು ಆಕಾರ ಕಳ್ಕೊಂಡ್ಬಿಡುತ್ತೆ. ಅದು ನನ್ನ ಕೋಪವಾಗಿರೋದಿಲ್ಲ, ಒಬ್ಬ ಸಾತ್ವಿಕನ ಕೋಪ ಅಂತ ಅನ್ಸುತ್ತೆ. ಒಬ್ಬ ಸಾತ್ವಿಕ ಮನುಷ್ಯನನ್ನ ಅನೇಕ ಜನ ರಾಜಸವಾಗಿ ಹಿಂಸೆ ಕೊಟ್ಟಾಗ, ಈಗ ಹರಿಶ್ಚಂದ್ರನಿಗೆ ನಕ್ಷತ್ರಿಕ ಹಿಂಸೆ ಕೊಟ್ಟಾಗ ನಾವು ಆ ಹರಿಶ್ಚಂದ್ರನ ವ್ಯಥೆಯನ್ನ ಗಮನಿಸ್ತಾ ಹೋಗ್ತೀವಲ್ವಾ. ಹಾಗಾಗಿ ಆ ಗೋಚರತೆಯ ಜೊತೆಗೆ ನಿರಾಕಾರ ಗುಣ ಇದೆಯಲ್ಲ, ಅದು ದ್ರವದ ಲಕ್ಷಣ. ಆವೇಶಕ್ಕೂ ನಿರಾಕಾರವಾದ ಗುಣ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಮುಂದಿನ ಗುಣ ಹರಿಯುವಂತಹ ಗುಣ. ಘನವಸ್ತು ನಿಂಬೆಹಣ್ಣು ಇಟ್ ಕಡೆನೇ ಇರುತ್ತೆ, ಆದ್ರೆ ನಿಂಬೆ ರಸನ ನೀವು ಟೇಬಲ್ ಮೇಲೆ ಹಾಕಿದ್ರೆ ಅದು ಮುಂದಕ್ಕೆ ಹರ್ಕೊಂಡು ಹೋಗುತ್ತೆ. ಹಾಗಾಗಿ ಆವೇಶ ಅನ್ನೋದು ಯಾರಲ್ಲಿ ಜನಿಸಲಿ, ಅದು ಅವರ ಬಳಿ ಮಾತ್ರ ಇರಲ್ಲ, ಅವರ ಆವೇಶದ ಅಭಿವ್ಯಕ್ತಿಯಿಂದ ಅನೇಕ ಜನರನ್ನ ಅದು ಆವೇಶ ತಲುಪತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು.
ಅದು ತಲುಪುವುದು ಅನೇಕ ಜನರನ್ನ ತಲುಪುವ ಕಾರಣದಿಂದಾಗಿ ಅದಕ್ಕೂ ಕೂಡ ಹರಿಯುವ ಗುಣ ಇದೆ ಅಂತ ಹೇಳ್ಬೋದು. ದ್ರವವೂ ಹರಿಯುತ್ತೆ, ಆವೇಶನು ಒಬ್ಬರಿಂದ ಒಬ್ಬರಿಗೆ ಹರಿಯುತ್ತೆ. ಈ ಪ್ರಾರಂಭದಲ್ಲೇ ನಾ ಹೇಳಿದ್ನಲ್ಲ, ಆವೇಶವನ್ನು ನಿಯಂತ್ರಣ ಮಾಡುವ ಕಲೆ, ಆವೇಶವನ್ನು ರಸವನ್ನಾಗಿ ಮಾಡುವ ಕಲೆ ನನ್ನ ಆವೇಶವನ್ನಷ್ಟೇ ಅಲ್ಲ, ನನ್ನ ಎಲ್ಲ ಸಹಚರರು, ನಮ್ಮೆಲ್ಲ ಜೊತೆಯವರು, ಅವರೆಲ್ಲರ ಆವೇಶವನ್ನು ಕೂಡ ನಾನು ರಸವಾಗಿಸದೆ ಇದ್ರೆ ಮನೆ ರಣರಂಗ ಆಗುತ್ತೆ. ಅದ್ರಲ್ಲಿ ಅನುಮಾನವಿಲ್ಲ. ಮನೆ ಅಂತಲ್ಲ, ಸಂಸ್ಥೆಯಲ್ಲಿ ಇದ್ರೆ ಸಂಸ್ಥೆ, ಜನಗಳ ಜೊತೆಯಲ್ಲಿ ಇರ್ಬೇಕಾಗುತ್ತೆ. ಏನಾಗುತ್ತಪ್ಪ ಅಂದ್ರೆ, ನಾವು ಜನಗಳನ್ನ ಬಿಟ್ಟಿರಲಾರೆವು, ಅವರ ಮಧ್ಯೆ ಇರಲೇಬೇಕು. ಯಾಕೆಂದ್ರೆ ಅವರಿಂದ ನಮ್ಗೆ ಅನುಕೂಲ ಇದೆ, ನಮ್ಮಿಂದ ಅವ್ರಿಗೆ ಅನುಕೂಲ ಇದೆ. ಆದ್ರೆ ಈ ಒಟ್ಟಿಗೆ ಇರುವಾಗ ಈ ಆವೇಶಗಳ ತಿಕ್ಕಾಟ ಬಂದ್ಬಿಟ್ರೆ ಅವಾಗ ಜೊತೆಲೂ ಇರೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ಆವೇಶದ ಬಗೆಗಿನ ತಿಳುವಳಿಕೆ ಹೆಚ್ಚು ಜನ ಇವತ್ತು ಬಂದಿಲ್ಲದೆ ಇರ್ಬೋದು. ಎಷ್ಟು ಗಂಭೀರವಾದದ್ದು ಅನ್ನೋದು ಅವ್ರಿಗಿನ್ನೂ ಸ್ಪಷ್ಟ ಆಗಿಲ್ಲ ಅಂತ ನಾನು ಭಾವಿಸ್ಕೋತೀನಿ. ಅದಿರ್ಲಿ, ಈಗ ಇನ್ನೊಂದು ಗುಣಕ್ಕೆ ಬರೋಣ. ಹರಿಯುವ ನದಿ ಏನ್ ಮಾಡುತ್ತೆ? ಶಬ್ದ ಮಾಡುತ್ತೆ. ಕಲರವ, ನದಿಯ ಕಲರವ. ಬಾಯೇ ಇಲ್ಲದೆ ಇದ್ರೂ ನದಿ ಹರಿಯುವಾಗ ಶಬ್ದ ಮಾಡುತ್ತೆ. ಹಾಗೆ ನಾವು ಅಷ್ಟೇ ಆವೇಶಕ್ಕೆ ಒಳಗಾಗದ ವಿಷಯಗಳನ್ನ ಮಾತಾಡಕ್ಕೆ ಹೋಗಲ್ಲ ನಾವು. ಆದ್ರೆ ಯಾವುದೋ ಒಂದು ಆವೇಶ ಮನಸ್ಸಲ್ಲಿ ಉಂಟಾದ್ರೆ ಅದು ನಮ್ಮನ್ನ ಮಾತಾಡುವಂತೆ ಒತ್ತಾಯಿಸುತ್ತೆ. ಆವೇಶ ಇಲ್ಲಿದ್ರೆ ನಾನು ನಿಮಗೆ ಒಂದು ಭಾವವನ್ನು ಸೃಷ್ಟಿ ಮಾಡ್ತೀನಿ ಅನ್ನೋ ಆವೇಶ ನಂಗೆ ಇಲ್ದಿದ್ರೆ ನಂಗೆ ಭಾಷಣ ಮಾಡಕ್ ಮನಸ್ಸೇ ಆಗಲ್ಲ. ಆದ್ದರಿಂದ ಆವೇಶ ಅನ್ನೋದು ಹರಿಯುವುದರ ಜೊತೆಗೆ ಅದು ಶಬ್ದ ಮಾಡಿಸುತ್ತೆ ಅನ್ನೋದು ಒಂದು ರೀತಿ. ಇಮೋಷನ್ ಅನ್ನೋ ಪದವೇ ಇಮೋಟ್ ಅನ್ನೋದ್ರಿಂದ ಬಂದಿದ್ದು. ಇಮೋಟ್ ಅಂದ್ರೆ ಎಕ್ಸ್ಪ್ರೆಸ್, ಅಭಿವ್ಯಕ್ತಿಗೊಳಿಸು ಅಂತ. ಅಭಿವ್ಯಕ್ತಿಗೊಳಿಸುವಾಗ ಶಬ್ದ ಆಗ್ಲೇಬೇಕಲ್ಲ. ಮೌನವಾಗಿ ಅಭಿವ್ಯಕ್ತಿಗೊಳಿಸೋದು ಸಾಧ್ಯ. ಮೌನವೂ ದುಃಖವನ್ನ ಕೆಲವೊಂದ್ಸರಿ ಅಭಿವ್ಯಕ್ತಿ ಬೆಳೆಸುತ್ತೆ. ಆದ್ರೆ ಮೌನದ ಆವೇಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಮ್ಯಾಜಿನೇಷನ್ ಬೇಕು, ತುಂಬಾ ಕಲ್ಪನಾ ಶಕ್ತಿ ಬೇಕು. ಅದು ಕಷ್ಟ. ಆದ್ರೆ ಮಾತಿನಲ್ಲಿ ಹೇಳಿದಾಗ ಎಂಥವ್ರಿಗೂ ಅರ್ಥ ಆಗ್ಬಿಡುತ್ತೆ ನಮ್ ಕಷ್ಟ ಏನು ಅನ್ನುವಂಥದ್ದು. ಹಾಗಾಗಿ ಹರಿಯುವ ಹೊಳೆಯ ಹಾಗೆ ಯಾವುದು ಆವೇಶವು ಶಬ್ದ ಮಾಡುತ್ತೆ. ಮಳೆಗಾಲ ಬಂತು ಅಂತ ಇಟ್ಕೊಳ್ಳಿ, ತಿಳಿಯಾಗಿ ಬೇಸಿಗೆಯಲ್ಲಿ ಹರಿತಾ ಇದ್ದ ಹೊಳೆಯಲ್ಲಿ ಮಣ್ಣು ನೀರು ಬರೋದಕ್ಕೆ ಶುರುವಾಗುತ್ತೆ. ಆಗ ಈ ತಿಳಿ ನೀರೆಲ್ಲ ಕೊಚ್ಕೊಂಡು ಹೊರಟೋಗುತ್ತೆ. ಹಾಗೆ ಆವೇಶವನ್ನು ರಸವಾಗಿಸಿ ನಾವು ನಿರಾಳವಾಗಿದ್ರೆ ಹೊಸ ಆವೇಶ ಬಂದು ಏನ್ ಮಾಡುತ್ತೆ ಅಂದ್ರೆ ಆ ನಿರಾಳವನ್ನು ಕೊಚ್ಚಿ ಹಾಕಿ, ರಸವನ್ನು ಕೊಚ್ಚಿ ಹಾಕಿ ಮತ್ತೆ ಆವೇಶ ನಮ್ಮಲ್ಲಿ ಬರೋ ಹಾಗೆ ಮಾಡುತ್ತೆ ಅಲ್ವಾ? ಅನೇಕ ಸರಿ ನಾನು ಮರ್ತಿರ್ತೀನಿ, ಆದ್ರೆ ಮತ್ತೆ ಇನ್ನೊಂದು ಯಾವುದೋ ಬಂದು ಆವೇಶ ಅದನ್ನ ಕೊಚ್ಚಿ ಹಾಕ್ಬಿಟ್ಟು ಮತ್ತೆ ಆವೇಶ ನಮ್ಮನ್ನ ಆಳೋದಕ್ಕೆ ಶುರು ಮಾಡುತ್ತೆ. ಅದೇ ತಾನೇ ನಿಸಾರ್ ಅಹಮದ್ ಅವರ ಪದ್ಯ, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಬಗೆಗೊಳ್ಳುವ ರಾಡಿಗೊಳಿಸುವೆ ಏಕೆ ಓ ನನ್ನ ನೆನಪೆ ಅಂತ ಯಾವುದನ್ನ ನಮ್ಮ ನಿಸಾರ್ ಅಹಮದ್ ಅವರು ಬರೆದಿದಾರೋ ಆ ಬರೆದಿರೋ ಪದ್ಯ ಏನ್ ಹೇಳ್ತಾ ಇದೆ? ಆವೇಶ ನಾನು ಕೊಂದು ಹಾಕ್ಬಿಟ್ಟಿದ್ದೀನಿ, ಗೆದ್ದೆ ಅಂತ ನಾವು ನಿರಾಳವಾಗಿರೋ ಹಾಗಿಲ್ಲ. ಮತ್ತೆ ಎಲ್ಲಿಂದಲೋ ಬಂದು ಅದು ನಮ್ಮನ್ನ ಕಾಡುತ್ತೆ. ಡಿವಿಜಿನೇ ಹೇಳ್ತಾರಲ್ಲ, ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿ ತೆನ್ನೊಳು ಸತ್ವ ದೂಟ ಎಂದೆನ ಬೇಡ, ಎತ್ತಣಿಂದಲೋ ಮೋಹ ಬೀಜವ ತಂದು ವಿಧಿ ಬಿತ್ತಲಾರನೆ ಮನದಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆವೇಶವನ್ನು ಗೆದ್ದುವು ಅಂತ ನಿರಾಳವಾಗಿರೋ ಹಾಗಿಲ್ಲ. ಅದು ನಿರಂತರದ ಸವಾಲು. ಪ್ರತಿ ಕ್ಷಣವೂ ಆವೇಶವನ್ನು ರಸವಾಗಿಸ್ಕೊಳ್ಳುವಷ್ಟು ಸಮಾಧಾನ ನಮಗೆ ಬೇಕಾಗುತ್ತೆ. ಇದನ್ನ ರೂಢಿ ಮಾಡ್ಕೊಳ್ಬೇಕಾ ಹೊರತು ರಾತ್ರೋರಾತ್ರಿ ಬರೋದು ಕೂಡ ಅಲ್ಲ ಅನ್ನೋಂಥದ್ದು ಈ ವಿಷಯದ ಗಹನತೆಗೆ ಇನ್ನೊಂದಷ್ಟು ಪುಷ್ಟಿ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎರಡನೇದು, ಹರಿಯುವ ನದಿಗೆ ಶಕ್ತಿ ಇದೆ. ಈಗ ನಾನು ಊಟ ಮಾಡಿದ್ದೀನಿ, ಶಕ್ತಿ ಸಂಪಾದನೆ ಮಾಡಿದ್ದೀನಿ. ಆ ಶಕ್ತಿ ಇದೆಯಲ್ಲ, ಆವೇಶ ಬಂದಾಗ ಏನಾಗುತ್ತೆ, ನಾನು ಸದುಪಯೋಗ ಮಾಡ್ಕೊಂಡು ಏನಾದ್ರು ನಾನು ಮನೇಲಿ ಮಾಡ್ಬೇಕಾದ ಕರ್ತವ್ಯಗಳು ಕೆಲಸಗಳು ಮಾಡ್ಬೇಕು ಅಂತಿದ್ರೆ ಆವೇಶ ಬಂದ್ರೆ ಆ ಶಕ್ತಿ ಎಲ್ಲ ಸೋರ್ ಹಾಕ್ಬಿಡುತ್ತದೆ. ಹೇಗೆ ಪ್ರವಾಹ ಬಂದು ಸುತ್ತಮುತ್ತಲ ಸಸ್ಯ ಸಂಪತ್ತು ಮತ್ತೆ ಮಣ್ಣು ಎಲ್ಲವನ್ನು ಕೊಚ್ಚಿ ಹಾಕತ್ತೋ ಹಾಗೆ ಆವೇಶ ಅನ್ನೋದು ಒಂದು ರೀತಿಯಲ್ಲಿ ನಾವು ಅಮೂಲ್ಯವಾಗಿ ನಿಸರ್ಗ ನನಗೆ ಆಹಾರ ತಿಂದಾಗ ಕೊಟ್ಟ ಶಕ್ತಿಯ ಸೋರಿಕೆ ಅನ್ನೋ ಅಂಥದ್ದನ್ನ ನಾವು ಗಮನಿಸ್ಬೇಕಾದ್ದು. ಅದಕ್ಕೆ ಆವೇಶಕ್ಕೆ ಒಳಪಡಬಾರ್ದು ಅಂದ್ಬಿಟ್ಟು ಭಗವದ್ಗೀತೆಯಲ್ಲಂತೂ ಆವೇಶನೇ ನಿನ್ ಶತ್ರು, ಆವೇಶ ಒಂದ್ ಗೆದ್ಬಿಟ್ರೆ ನಿನ್ ಜೀವನನೇ
ಬೇರೆ ಆಗ್ಬಿಡುತ್ತೆ ಅಂತ ತುಂಬಾ ಹೇಳಿರುವಂಥದ್ದು ಉಂಟು. ಆಮೇಲೆ ಹರಿಯುವುದರ ಜೊತೆಗೆ ಇನ್ನೊಂದು ಸಂಗತಿಯನ್ನ ನಾವು ಗಮನಿಸಬೇಕಾದ್ರೆ ಏನಪ್ಪಾ ಅಂತಂದ್ರೆ, ನೀರು ಬೇಕು ನಮ್ಗೆ. ಈಗ ನಾನು ತುಂಬಾ ಆಲೋಚನೆ ಮಾಡಿ ಯಾವುದೋ ಒಂದು ಮಹತ್ ಕಾರ್ಯ ಮಾಡ್ತೀನಿ ಅಂತ ಆವೇಶ ತಂದ್ಕೊಳಕ್ ಆಗಲ್ಲ. ಆದ್ರೂ ನಾನು ಕೆಲಸ ಮಾಡ್ಬೇಕು, ನಂಗೆ ಶಕ್ತಿನೂ ಬೇಕು, ತಕ್ಷಣ ಶಕ್ತಿ ಬೇಕು. ಈಗ ಆಹಾರ ತಿಂದ್ರೆ ಜೀರ್ಣವಾಗಿ ಶಕ್ತಿ ಬರೋದು ತುಂಬಾ ತಡ. ತುಂಬಾ ಸುಸ್ತಾಗಿದ್ರೆ ಏನ್ ಮಾಡ್ತೀವಿ, ಎಳ್ನೀರು ಕುಡಿತೀವಿ, ಗ್ಲೂಕೋಸ್ ಕುಡಿತೀವಿ, ಯಾಕೆಂದ್ರೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ಹಾಗೆ ನೀರು ಕೂಡ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಆದರೆ ಆ ನೀರೇನಾದ್ರು ಜಾಸ್ತಿ ಆದ್ರೆ ಆ ನೀರಲ್ಲೇ ಮುಳುಗ್ಸತ್ತೋಗ್ತದೆ. ಹಾಗಾಗಿ ನೀರು ನಮ್ಮ ನಿಯಂತ್ರಣದಲ್ಲಿ ನಾವು ನಿಧಾನವಾಗಿ ಅಗತ್ಯವಿರುವಷ್ಟು ಕುಡಿಯೋ ಅಷ್ಟು ಹತೋಟಿ ನಮ್ಗೆ ನೀರಿನ ಮೇಲೆ ಇರಬೇಕು. ಅದು ಹೋಗ್ಬಿಟ್ಟು ನಂಗೆ ಬಾಯಾರಿಕೆ ಆಗುತ್ತೆ ಅದಕ್ಕೋಸ್ಕರ ಹೊಳೆಯಲ್ಲೇ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಹೋಗಲ್ಲಿ ನೀರು ಕುಡಿಯೋಕೆ ಹೋಗಿ ಜಾರು ಬಿದ್ದರೆ ಅದು ನಮ್ಮನ್ನೇ ಮುಳುಗಿಸ್ಬಿಡುತ್ತೆ. ಆದ್ದರಿಂದ ಯುದ್ಧ ನಡೀತಾ ಇದೆ, ನಿತ್ಯ ನೀವು ನೋಡ್ತಾ ಇದ್ದೀರಿ. ಆ ಯುದ್ಧದಲ್ಲಿ ಎಷ್ಟು ರಾಷ್ಟ್ರಗಳನ್ನ ಆವೇಶದಲ್ಲಿ ಮುಳುಗಿಸಿ ಎಂತೆಂತಹ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗಮನಿಸಬೇಕಾದಂಥದ್ದು. ಯಾರು ಯಾಕೆ ಯುದ್ಧ ಮಾಡ್ತೀನಿ ಅಂತ ಖಚಿತವಾಗಿ ಹೇಳ್ತಾನೆ ಇಲ್ಲ. ಅಥವಾ ಏನ್ ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದು ಅಂತ ಯುದ್ಧ ಶುರು ಮಾಡಿದವ್ರು ಹೇಳ್ಬೇಕು ತಾನೆ, ಹೀಗ್ ಮಾಡಿ ನಾನು ನಿಲ್ಲಿಸ್ತೀನಿ ಅಂತ. ಅದು ಹೇಳಿಲ್ಲ. ಆದ್ದರಿಂದ ಇದು ಸ್ಪರ್ಧೆ, ಸಂಘರ್ಷವೇ ಹೊರತು ಸಹಕಾರದ ಮಾತು ಬರೋದು ಕಷ್ಟ ಯುದ್ಧದಲ್ಲಿ. ಅದ್ಯಾಕೆಂದ್ರೆ ಎಲ್ಲರೂ ಆವೇಶದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ನನಗೆ ಅವ್ರು ಅನ್ಯಾಯ ಮಾಡಿದ್ದಾರೆ, ಅದು ಏನಾಗಿದೆ ಅಂತಂದ್ರೆ ನಾವು ಮೂಲೆಗೆ ತಳ್ಳಿದ್ರು ಕೂಡ ಮತ್ತೆ ಬಂದು ನಮ್ಮನ್ನ ಆ ಹಳೆಯ ನೆನಪು ಹಠ ಆಗುತ್ತೆ. ಇನ್ನೂ ಆಶ್ಚರ್ಯ ಅನ್ಸುತ್ತೆ ನನಗೆ, ಯುದ್ಧ ನಡೀತಾ ಇದೆ. ಈ ಯುದ್ಧ ಯಾರಿಗ ಅನುಕೂಲ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಈ ಯುದ್ಧ ಆದ್ರೆ ಎಲ್ಲರೂ ಯುದ್ಧದಲ್ಲಿ ಹೊಸದಾಗಿ ಸೇರ್ಪಡೆ ಆಗ್ತಾ ಇರಲ್ಲ. ಮೊದಲು 2 ದೇಶಗಳಿಗೆ ಆಯ್ತು, ಇರಾನ್ ಮತ್ತೆ ಇಸ್ರೇಲ್ಗೆ. ಈಗ ಎಲ್ಲಾ ದೇಶಗಳು ಬಂದು ಸೇರ್ಕೋತಾ ಇವೆ. ಅಂದ್ರೆ ಏನರ್ತಾರ, ಅನೇಕ ಸಮಸ್ಯೆಗಳನ್ನ ಯುದ್ಧದ ಮೂಲಕವೇ ಪರಿಹರಿಸಬಹುದು ಸಾಧ್ಯ. ಅಂದ್ರೆ ಇಮೋಷನಲ್ ಕಂಟ್ರೋಲ್ ಇಂದಾನೇ ಸಾಧ್ಯ. ಆದ್ರಿಂದ ಇಮೋಷನಲ್ ಕಂಟ್ರೋಲ್ ಅಂದ್ರೆ ಇಮೋಷನ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಮನುಷ್ಯರನ್ನೇ ಕಂಟ್ರೋಲ್ ಮಾಡ್ತೀವಿ ಅಂತ ಅನ್ನೋದು ಯುದ್ಧ. ಅನೇಕರ ನಂಬಿಕೆ ಕೂಡ ಅದೇ ಆಗಿದೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಇನ್ನೊಂದು ಗುಣ, ನೀರು ಇಟ್ಟರೆ ಆವಿಯಾಗಿ ಹೊರಟೋಗುತ್ತೆ. ಹಾಗಾಗಿ ನಮ್ಮ ಆವೇಶನೂ ಕೂಡ ಸ್ವಲ್ಪ ಕಾಲ ಕಳೆದ್ಬಿಟ್ರೆ ಹಾಗೆ ಆವಿಯಾಗಿ ಹೊರಟೋಗುತ್ತೆ. ಬೇರೆ ಇನ್ನೇನೋ ವಿಚಾರದ ಕಡೆಗೆ ನಮ್ ಗಮನ ಬಂದ್ರೆ ಆ ಆವೇಶ ಹೊರಟೋಗ್ಬಿಡುತ್ತೆ. ನಮ್ಮ ತಂದೆಯವರ ತಂದೆ ಅವರು ತುಂಬಾ ಮುಂಗೋಪಿಗಳು ಅಂತ ಹೇಳ್ತಾರೆ. ಅವರು ಮನೆಯವ್ರನ್ನೆಲ್ಲ ಬೈದ್ಬಿಟ್ಟು ಆಚೆಗೆ ಹೋಗೋರಂತೆ, ದಾರಿಲೂ ಬೈಕೊಂಡು ಹೋಗ್ತಾ ಇರೋರಂತೆ. ಇನ್ಯಾರು ಮಾತಾಡಿಸಿ ಸ್ವಾಮಿ ಏನ್ ಸಮಾಚಾರ ಅಂದ್ರೆ ಅಲ್ಲಿಗೆ ಅದನ್ನ ಬಿಟ್ಬಿಡುವರು. ಹಾಗೆ ಆವಿಯಾಗುವ ಗುಣ ನೀರಿಗಿರೋ ಹಾಗೆ ಆವೇಶಕ್ಕೂ ಆವಿಯಾಗುವ ಗುಣ ಇದೆ. ಆವೇಶ ಆವಿಯಾಗುತ್ತೆ. ಆದ್ರೆ ಆವಿಯಾಗ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ, ಯಾವ ಕಾರಣ ಇದೆಯೋ ಆವೇಶಕ್ಕೆ ಅದು ಬಿಟ್ಟು ಬೇರೆ ಕಾರಣದ ಕಡೆಗೆ ನಮ್ಮ ಗಮನ ಹೋಗ್ಬೇಕಾಗುತ್ತೆ ಅಷ್ಟೇ. ಆದ್ರಿಂದ ನೀರಿನ ಅಥವಾ ರಸದ ಎಲ್ಲ ಲಕ್ಷಣಗಳು ಆವೇಶಕ್ಕೆ ಮತ್ತು ರಸಕ್ಕೆ ಇದೆ ಅಂತ ನಾವು ಗ್ರಹಿಸಬಹುದು ಅಂತ ಭಾವಿಸ್ಕೊಂಡಿದ್ದೀನಿ. ಈಗ ಮುಂದಿನ ಭಾಗದಲ್ಲಿ ಈ ಗ್ರಹಿಸುವುದು ಒಂದು ಆಶ್ಚರ್ಯ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಈಗ ಒಂದು ಯಾವುದೋ ಒಂದು ಹರಿಶ್ಚಂದ್ರ ಅಂತ ಯಾಕೋ ಪದೇ ಬರ್ತೀಯಾನೆ, ಅದೇ ತಗೊಳ್ಳೋಣ. ಅದಕ್ಕೇನು ನಮ್ಮ ಉದಾಹರಣೆಗೆ ತಗೋತಾ ಇರೋದು ಅಷ್ಟೇ ಹೊರತು ಇನ್ನೇನಲ್ಲ. ಹರಿಶ್ಚಂದ್ರನ ಕಥೆ ಯಾವ ರಸ ಅಂತ ಕೇಳಿದ್ರೆ ಭಕ್ತಿ ರಸ ಅನ್ಬೋದು, ಶೋಕ ರಸ ಅನ್ಬೋದು, ಏನ್ ಬೇಕಾದ್ರೂ ಅನ್ಬೋದು. ಆದರೆ ಅದನ್ನ ಗ್ರಹಿಸೋದು ಹಾಗಲ್ವೇ ಅಲ್ಲ. ನಕ್ಷತ್ರಿಕನ ಕೈಲಿ ತಮಾಷೆ ಮಾಡಿಸಿ ಆ ಹರಿಶ್ಚಂದ್ರನ ಒಟ್ಟಾರೆ ಕಥೆಗೆ ಒಂದು ರಸ ಹೇಳ್ದಲೆ ಒಂದೊಂದು ಪ್ರಸಂಗದಲ್ಲೂ ಒಂದೊಂದು ರಸವನ್ನ ಆ ಕಾವ್ಯ ತಂದ್ರೆ ಅದು ಕಾವ್ಯ ಆಗೋದು. ಹಾಗಾಗಿ ಹೇಗೆ ಕಾವ್ಯದಲ್ಲಿ 64 ವರ್ಣನೆಗಳು ಇರುತ್ತೋ ಹಾಗೆ ನವರಸಗಳು ಬೇರೆ ಬೇರೆ ಪ್ರಸಂಗದ ನೆವದಲ್ಲಿ ತರೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಆದ್ದರಿಂದ ಹರಿಶ್ಚಂದ್ರ ಕಾವ್ಯದಲ್ಲಿ ಯಾವ ರಸ ಅಂತ ಕೇಳಿದ್ರೆ ಉತ್ತರ ಹೇಳಕ್ಕಾಗಲ್ಲ. ಹರಿಶ್ಚಂದ್ರದ ಕಾವ್ಯದ ಯಾವ ಭಾಗದಲ್ಲಿ ಯಾವ ರಸ ಉದ್ದೀಪನ ಆಗುತ್ತೆ ಅಂದ್ರೆ ಹೇಳ್ಬೋದು. ಇದು ತುಂಬಾ ಗಮನಿಸಬೇಕಾದ್ದು. ಎರಡನೇದು, ಈಗ ಒಬ್ಬ ಪಾತ್ರ ಮಾಡ್ಬೇಕು. ಈಗ ರಾಜ್ಕುಮಾರ ಹರಿಶ್ಚಂದ್ರನ್ ಪಾತ್ರ ಮಾಡಿದ್ದಾರೆ. ಮುಂಚೆ ಸುಬ್ಬಯ್ಯ ನಾಯ್ಡು ಮಾಡಿದ್ರು, ಅದು ಬೇರೆ ಮಾತು. ಈಗ ರಾಜ್ಕುಮಾರ್ ಅಥವಾ ನಾಯಕ ನಟ ಇದಾನಲ್ಲ, ನಟನಿಗೂ ಒಂದಷ್ಟು ಆವೇಶಗಳು ಗೊತ್ತಿದೆ. ಅವನು ದುಃಖ ಪಟ್ಟಿದ್ದಾನೆ, ನ್ಯಾಯವಾಗಿದ್ರು ಇನ್ಯಾರ ಕೈಲೋ ಬಯಸ್ಕೊಂಡಿದ್ದಾನೆ, ತನ್ನ ಅಧಿಕಾರ ತನ್ನ ತಪ್ಪಲ್ಲದೆ ಬೇರೆಯವ್ರ ತಪ್ಪಿಗೋಸ್ಕರ ಕಳ್ಕೊಂಡಿದ್ದಾನೆ, ಎಲ್ಲ ಮಾಡಿದ್ದಾನೆ.
ಅದರಿಂದ ನಟನಿಗೂ ಕೂಡ ಆವೇಶಗಳು ಪರಿಚಯ ಇದೆ. ಹಾಗೆ ಆ ಪಾತ್ರವು ಒಂದು ಆವೇಶವನ್ನ ಪಡೆದಿದೆ. ನೋಡುವ ನಾವು ಕೂಡ ಏನ್ ಮಾಡಿದೀವಿ, ನಮಗೂ ಆವೇಶಗಳಿವೆ. ಆದ್ದರಿಂದ ಇಲ್ಲಿ 3 ಆವೇಶಗಳ ತಾಕಲಾಟ ಆಗುತ್ತೆ. ಹರಿಶ್ಚಂದ್ರನ ಆವೇಶ, ಅದನ್ನ ಗ್ರಹಿಸುವ ನಟನ ಆವೇಶ, ನೋಡುವ ಪ್ರೇಕ್ಷಕನ ಆವೇಶ. ಈ 3 ಆವೇಶಗಳು ಸೇರ್ಕೊಂಡಾಗ ಆದ್ರೂ ನಾವು ಹೇಳ್ತೀವಿ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಂಗೆ ಆಗ್ಲೇ ರಾಜ್ಕುಮಾರ್ ಮುಂದೆ ಆಗಿ ಹರಿಶ್ಚಂದ್ರ ಹಿಂದೆ ತರೆದು ಹೋದ. ಅಂದ್ರೆ ಪಾತ್ರಕ್ಕಿನ್ನ ನಟ ಮುಖ್ಯ ಆದ. ಅಂದ್ರೇನು, ನಾನು ಸರಿಯಾಗಿ ಆ ಕಾವ್ಯವನ್ನ, ಆ ಸಿನಿಮಾನ ರಸವಾಗಿ ನೋಡಿಲ್ಲ ಅಂತ ಆಯ್ತು. ಆದ್ದರಿಂದ ಇಲ್ಲಿ ಎಂ ಹಿರಿಯಣ್ಣನವರು ಹಾಕುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಒಂದು ಚಲನಚಿತ್ರವನ್ನು ನೋಡುವಾಗ ಪಾತ್ರ, ನಟ, ಪ್ರೇಕ್ಷಕ 3 ಜನರ ಆವೇಶವು ಬೇರೆ ಆದರೂ ಕೂಡ ನಾವು ಕೊನೆಗೆ ಆ ತೀರ್ಮಾನಕ್ಕೆ ಬರುವಾಗ ಯಾವ್ದು ಮಾಡ್ತೀವಿ? ಈ 3 ಬೇರೆ ಆದರೂ ಕೂಡ ಆ ಸಿನಿಮಾದಲ್ಲಿ ನಾವು ಕಷ್ಟಪಡುವಂತಹ ಹರಿಶ್ಚಂದ್ರನ ಮಗನಿಗೆ ಹಾವು ಕಚ್ಚಿದಾಗ ವ್ಯಥೆ ಪಡೋಷ್ಟು, ನಮ್ಮ ಊರಿನಲ್ಲೇ ಬೀದಿಲಿ ಯಾರೋ ಒಬ್ಬ ಹುಡುಗನಿಗೆ ಹಾವು ಕಚ್ಚಿದ್ರೆ ನಾವು ಅಷ್ಟು ವ್ಯಥೆ ಪಡ್ತಾ ಇಲ್ಲ. ಅಂದ್ರೆ ಏನಾಯ್ತು, ನೇರ ಅನುಭವದಲ್ಲಿಯೇ ಪಡೆಯದೇ ಇರುವಂತಹ ಆವೇಶವನ್ನ ಅಥವಾ ಆವೇಶದಿಂದ ಆಗುವ ರಸವನ್ನ ಕಾವ್ಯದಲ್ಲಿ ಪಡೀತು. ಹೇಗದು? ಇದು ಮೊದಲನೆಯ ಪ್ರಶ್ನೆ ಹಿರಿಯಣ್ಣನವರಾಗು. ಇದು ತುಂಬಾ ಕುತೂಹಲದ ಸಂಗತಿ. ಎರಡನೇ ಕುತೂಹಲ ಸಂಗತಿ ಅಂದ್ರೆ, ನಾವು ನಮ್ಮ ಆವೇಶವನ್ನ ಮರೆತು ಬಿಡ್ತೀವಿ, ನಟನ ಆವೇಶವನ್ನು ಮರೆತು ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಪಾತ್ರದ ಆವೇಶವನ್ನೇ ನಮ್ದಾಗಿಸ್ಕೋತೀವಿ ಅಂತಂದ್ರೆ, ಆ ಹರಿಶ್ಚಂದ್ರನ ಮಗನಿಗೆ ಕಚ್ಚಿದ ಹಾವು, ಆ ನಾಯಕಿ ವ್ಯಥೆ ಪಡ್ತಾ ಇದ್ದಾಳೆ, ಶವ ಸಂಸ್ಕಾರ ಮಾಡಕ್ ಬಂದಿದ್ದಾಳೆ, ಆ ವ್ಯಥೆ ಪಡ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ವ್ಯಥೆ ಆಗುತ್ತೋ ಸಂತೋಷ ಆಗುತ್ತೋ ಹೇಳಿ? ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಸಂತೋಷ ಆಗ್ತಾ ಇದೆ. ಅಂದ್ರೆ ಏನಾಯ್ತು, ಆ ಆವೇಶದ ಜೊತೆಗೂ ನಾವು ತಾದಾತ್ಮ್ಯ ಕಂಡ್ಕೊಂಡಿಲ್ಲ, ಪಾತ್ರದ ಆವೇಶದ ಜೊತೆಗೂ ಆ ತಾದಾತ್ಮ್ಯ ಕಂಡ್ಕೊಂಡಿಲ್ಲ. ನಮ್ಮ ಆವೇಶದ ಜೊತೆ ತಾದಾತ್ಮ್ಯ ಕಂಡ್ಕೊಂಡು ಸಿನಿಮಾನೇ ನೋಡಕ್ಕಾಗಲ್ಲ, ಅದಾಗ್ತಿಲ್ಲ. ಅಭಿನಯಿಸುವ ಹುಡುಗ ಇದಲ್ಲ ಅಂತ ಹರಿಶ್ಚಂದ್ರನ್ ಮಗನ್ ಪಾತ್ರ, ಅವನ ಕಲ್ಪನೆಯೋ ಅಥವಾ ಅದರ ನಿರ್ದೇಶಕನ ಕಲ್ಪನೆಯೋ ಅದರ ಕಡೆಗೂ ಕೂಡ ನಾವು ಆಗ್ತಿಲ್ಲ. ಅಂದ್ರೆ ಏನಾಯ್ತು, 3 ಆವೇಶಗಳು ಹೋಗಿಲ್ಲ, 3 ಆವೇಶಗಳಲ್ಲೂ ತಾದಾತ್ಮ್ಯವಿಲ್ಲ. ಒಂದು ಡಿಸ್ಟೆನ್ಸಿಂಗ್ ಅಂದ್ರೆ ದೂರ ನಿರ್ವಹಣೆ ಆಗುತ್ತೆ. ಬಿಸುಡದಿರು ಹಸುಳೆ ನೊಂದಹನ್ ಅಂತ ಅವಳು ಹೇಳ್ತಾಳಲ್ಲ. ಅವನು ಶವವನ್ನು ಬಿಸಾಕಕ್ಕೆ ಹೋದಾಗ ಚಂದ್ರಮತಿ ಶವ ಸಂಸ್ಕಾರಕ್ಕೆ ಅಂತ ಇಟ್ಟಂತ ಶವವನ್ನ, ಚಿಟೆ ಮೇಲೆ ಇಟ್ಟಿರೋ ಶವವನ್ನ 2 ಕೈನಲ್ಲಿ ಹಿಡಿದು ಬಿಸಾಕಿದಾಗ ಯಾರು ಹರಿಶ್ಚಂದ್ರ, ನಾವು ಆ ದೃಶ್ಯ ನೋಡ್ತೀವಲ್ಲ, ಆಗ ನಮಗೆ ಅವಳು ಚಂದ್ರಮತಿಯ ಪಾತ್ರದ ಜೊತೆಗೆ ತಾದಾತ್ಮ್ಯ ಮಾಡ್ಕೊಂಡಿದ್ರೆ ಏನಾಗ್ತಿತ್ತು, ನಾನು ಅಳಬೇಕಾಗಿತ್ತು. ಆದ್ರೆ ಆ ಕಾವ್ಯದಲ್ಲಿ ಏನ್ ಚೆನ್ನಾಗ್ ಬರ್ದಿಯಾನಪ್ಪ ಅಂತ ಅನ್ಸುತ್ತೆ. ಆ ಕಾವ್ಯ, ಹರಿಶ್ಚಂದ್ರ ಕಾವ್ಯ ಓದ್ರಿ ಹೇಗಿದು. ಹೋಗ್ಲಿ, ನನ್ನ ದೃಷ್ಟಿಯಿಂದ ನೋಡಿದೆ ಅಂತ, ನನ್ನ ಆವೇಶದ ದೃಷ್ಟಿಯಿಂದ ನೋಡಿದೆ ಅಂದ್ರೆ, ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಹುಚ್ಚಿಡ್ದಿದೆ. ಯಾಕೆ ಅಂತಂದ್ರೆ, ಅವಳೇ ಆ ಶವನ ಸುಡಕ್ ಬಂದಿದ್ದಾಳೆ. ಅವಾಗ ನೋವಾಗಲ್ವೋ? ತಾರ್ಕಿಕವಾಗಿ ಆಲೋಚನೆ ಮಾಡಿ ಅವಳು ತಾರಾಮತಿ ಹೇಳಿ ಸರಿಯೋ? ಬಿಸುಡದಿರು ಹಸುಳೆ ನೊಂದಹನ್ನು ಸರಿಯೋ? ಅಯ್ಯೋ ಹುಚ್ಚೆ, ಅವಳೇನೋ ಮಾತಾಡ್ತಾಳೆ ಅಂತ ನಾನು ಬೇಕಾಗಿತ್ತು. ನನ್ನ ಆವೇಶದ ದೃಷ್ಟಿಯಿಂದ ನೋಡಿದ್ರೆ, ನಾನು ನನ್ನ ಆವೇಶದ ದೃಷ್ಟಿಯಿಂದಲೂ ನೋಡಲ್ಲ, ಆ ಪಾತ್ರದ ಆವೇಶದ ದೃಷ್ಟಿಯಿಂದಲೂ ನೋಡಲ್ಲ, ನಟಿಯ ಅಭಿನಯದ ದೃಷ್ಟಿಯಿಂದ ನೋಡ್ತೀನಿ. ಮಿಮಿಕ್ರಿ ಮಾಡ್ತಾರೆ ನೋಡ್ರಿ, ಹಂದಿ ತರ ಒಬ್ಬ ಕೂಗ್ತಾನೆ, ಅವಾಗ ಚಪ್ಪಾಳೆ ತಟ್ತೀವಿ. ಅದ್ಯಾಕೆ ಅಷ್ಟು ಕಷ್ಟಪಡ್ಬೇಕು? ಒಂದು ಹಂದಿನ ಕಿವಿ ಹಿಂಡಿದ್ರೆ ಕೂಗುತ್ತೆ, ಅದ್ ನಾವ್ ಇಷ್ಟಪಡ್ತೀವ? ಇಲ್ಲ. ಯಾಕದು? ಇಲ್ಲಿ ನಾವು ಆಶ್ಚರ್ಯ ಪಡ್ತಾ ಇರೋದೇನಪ್ಪಾ ಅಂದ್ರೆ, ಆ ಪಾತ್ರ ಅಲ್ಲ, ಅಭಿನಯ ಅಲ್ಲ, ಒಂದು ಪಾತ್ರದಲ್ಲಿ ಇರುವ ಆವೇಶ, ಆ ಪಾತ್ರದಲ್ಲಿ ಇರುವ ಆವೇಶ ನಟನಿಗೆ ಹೋದ ಬಗ್ಗೆ, ಆ ನಟನ ಅಭಿನಯವನ್ನು, ನಟಿಯ ಅಭಿನಯವನ್ನು ನಾವು ಗುರುತಿಸಿದ ಬಗ್ಗೆ ನಾವು ಆನಂದ ಪಡ್ತಾ ಇರೋದು, ಅಭಿನಯದ ಬಗ್ಗೆ ಅಲ್ಲ. ಅಭಿನಯವನ್ನು ನಿರ್ಧಾರ ಮಾಡ್ಬೇಕಾದ್ರೆ ನಮ್ಗೆ ಎಲ್ಲಾ ಗೊತ್ತಿರ್ಬೇಕು. ಏನು ಆ ಪಾತ್ರಕ್ಕೆ ಏನ್ ಅನ್ಸಿದೆ, ಈ ಅಭಿನಯಿಸ್ತಿರೋರ್ಗೆ ಏನ್ ಅನ್ಸಿದೆ ಅಂತ ಎಲ್ಲ ನಮಗ್ ಗೊತ್ತಿರ್ಬೇಕು. ಗೊತ್ತಿದೆ ಅಂತ ಅನ್ನಿಸ್ಬಿಡುತ್ತೆ, ಗೊತ್ತಿರೋದಿಲ್ಲ. ಆದ್ದರಿಂದ ಕಾವ್ಯದಲ್ಲಿ ಆ ರಸ ಸೃಷ್ಟಿಯಾದದ್ದು ಜೀವನದಲ್ಲಿ ಆವೇಶವಾಗಿ ಬರುತ್ತೆ.
ಹೋಗ್ಲಿ ಬಿಡಿ, ಜೀವನದಲ್ಲಿ ಆವೇಶ ಬಂದ್ರು ಬರುತ್ತೆ, ನಾವು ಕಾವ್ಯದಲ್ಲಿ ಆವೇಶ ಪಡ್ಕೋತೀವಿ ಅಂತ ಅಂತೀರೋ, ಅದೂ ಇಲ್ಲ ಅಂತಾರೆ ಎಂ ಹಿರಿಯಣ್ಣನವರು. ಯಾಕೆ ಅಂದ್ರೆ ಕಾವ್ಯದಲ್ಲಿ ಅಲ್ಲಿ ತೋರಿಸ್ತಾ ಇರೋದು ರಸನ, ನೀವು ಗ್ರಹಿಸ್ತಾ ಇರೋದು ಆವೇಶನ ಅಂತ. ಈಗ ನನಗೆ ಆವೇಶವನ್ನ ರಸ ಮಾಡ್ಕೊಳಕ್ ಬಂದ್ರೆ ನನ್ನ ಆವೇಶನೂ ರಸ ಮಾಡ್ಕೋತೀನಿ, ಬೇರೆಯವರ ಆವೇಶನೂ ರಸ ಮಾಡ್ಕೋತೀನಿ. ನನಗದು ಬರದೇ ಹೋದ್ರೆ ಏನ್ ಮಾಡ್ತೀನಿ, ನಾನು ಬೇರೆಯವರ ರಸವನ್ನು ನಾನು ಆವೇಶವಾಗಿಯೇ ನೋಡ್ತೀನಿ. ಹಾಗಾಗಿ ಇಲ್ಲಿ ನಾವು ನೋಡುತ್ತಿರುವ ಚಲನಚಿತ್ರಗಳಲ್ಲಿ ಅಥವಾ ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ ನಾವು ವಿನಿಮಯ ಮಾಡಿಕೊಳ್ಳುತ್ತಿರುವುದು ರಸವನ್ನಲ್ಲ, ಆವೇಶವನ್ನ ಅಂತಾರ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಇದು. ಕೆಲವೊಂದು ಭರತ ಮುನಿನೇ ಬರೆದಿದ್ದಾನೆ. ಏನಪ್ಪಾ ಅಂದ್ರೆ ನಾಟಕದಲ್ಲಿ, ಚಲನಚಿತ್ರದಲ್ಲಿ, ಚಲನಚಿತ್ರ ಇರ್ಲಿಲ್ವಲ್ಲ, ನಾಟಕಗಳಲ್ಲಿ ಊಟ ಮಾಡೋದು ತೋರಿಸಬಾರ್ದು ಅಂತ. ಯಾಕೆ ಅಂದ್ರೆ ಊಟದ ರುಚಿ ಕಡೆ ಗಮನ ಹೋಗ್ಬಿಟ್ರೆ ಕಥೆಯ ಆಶಯದ ಕಡೆಗೆ ಹೋಗೋದಿಲ್ಲ ಮನಸ್ಸು ಅಂತ ಅನ್ನೋ ದೃಷ್ಟಿಯಿಂದ. ಆದ್ರಿಂದ ಕಾವ್ಯ ಅಂದ್ರೆ ನಮ್ಮ ಮನಸ್ಸನ್ನ, ಆವೇಶವನ್ನ ರಸವಾಗಿಸೋದಕ್ಕೆ ಮಾಡೋ ಪ್ರಯತ್ನ. ಆದ್ರಿಂದ ಅದಕ್ಕೆ ಪೂರಕವಾದ ಸಂಭಾಷಣೆ ಬರೀತಾರೆ, ಅದಕ್ಕೆ ಬೇಕಾದ ಹಿನ್ನೆಲೆ ಕೊಡ್ತಾರೆ, ಆಮೇಲೆ ಕ್ಯಾಮೆರಾ ಯಾವ್ಯಾವ ದಿಕ್ಕಿಗೆ ಹಾಕ್ಬೇಕು ಅಂತ ನೋಡ್ತಾರೆ. ಹಾಗಾಗಿ ಅನೇಕ ಕಾರಣಗಳನ್ನು ಕೂಡಿಸಿ ಆವೇಶವನ್ನ ರಸ ಮಾಡಿಸ್ಕೊಡ್ತಾರೆ. ನಮ್ಗೆ ಅದು ರಸ ಆಗ್ಬಿಡುತ್ತೆ ಅಲ್ವಾ. ನಿಂಬೆ ಹಣ್ಣು ಹಿಂಡೋದಿದೆ, ನಿಂಬೆ ಹಣ್ಣು ಹಿಂಡ್ತೀವಿ, ಸಕ್ಕರೆ ಹಾಕಿದೀವಿ, ಇದನ್ನ ಹಾಕಿದೀವಿ, ಏಲಕ್ಕಿ ಹಾಕಿದೀವಿ, ಅವಾಗ ಪಾನಕ ಆಗುತ್ತೆ. ಹಾಗಾಗಿ ಕಾವ್ಯಾಸ್ವಾದನೆ ಎನ್ನುವಂಥದ್ದು ಮಾತನ್ನ ಅರ್ಥ ಮಾಡ್ಕೊಳ್ಳೋದಲ್ಲ, ಆ ಮಾತನ್ನ ಆವೇಶವಾಗಿಸೋದಕ್ಕೆ, ನಮಗೆ ತುಂಬಾ ಆವೇಶವನ್ನ ರಸವಾಗಿಸೋದಕ್ಕೆ ಅನೇಕರ ಪ್ರಯತ್ನ ನಡೆದಿರುತ್ತೆ. ಆದ್ರೂ ಕೊನೆಗೆ ಹೊಗಳಿಕೆ ಸಿಕ್ಕೋದು ಯಾರು ಹೇಳಿ? ಆ ನಾಯಕ ನಟನಿಗೆ ಅಥವಾ ಯಾರು ಒಬ್ರಿಗೆ ಸಿಗುತ್ತೆ, ಆ ಸಿನಿಮಾ ನಿರ್ದೇಶಕನಿಗೆ, ಯಾರಿಗೋ. ಆದ್ರೆ ಆ ಒಟ್ಟಾರೆ ನಮ್ಮ ಆವೇಶವನ್ನ ರಸವಾಗಿಸೋದ್ರಲ್ಲಿ ಎಲ್ಲರ ಕೊಡುಗೆಯೂ ಇದೆ ಅಲ್ವಾ. ಈಗ ಚಿತ್ರಗೀತೆಗಳನ್ನ ಯಾರೋ ಸ್ಪರ್ಧೆಯಲ್ಲಿ ಹಾಡ್ತಾರೆ, ಪ್ರೈಸ್ ತಗೋತಾರೆ. ಆ ಹಾಡೋರು ಏನ್ ಮಾಡಿದ್ದಾರೆ? ಇವತ್ತೆಲ್ಲ ಅನುಕರಣೆ ಮಾಡಿದ್ದಾರೆ ಅಷ್ಟೇ. ಆದ್ರೆ ಆ ಹಾಡಿಗೆ ಸಾಹಿತ್ಯ ಬರೆದವರು, ಅದಕ್ಕೆ ಸಂಗೀತವನ್ನು ಸೃಷ್ಟಿ ಮಾಡಿದವರು, ಹಾಡ್ದವರು, ಆರ್ಕೆಸ್ಟ್ರಾ ಎಲ್ಲ ಸೇರ್ಕೊಂಡು ಅದಾಗಿರುವಂಥದ್ದು. ಆದ್ರಿಂದ ಕಾವ್ಯದಲ್ಲಿ ಆವೇಶ ರಸವಾದಷ್ಟು ಸುಲಭವಾಗಿ ಜೀವನದಲ್ಲಿ ಆವೇಶ ರಸ ಆಗಲ್ಲ. ಯಾಕೆಂದ್ರೆ ನಾವು ಜೀವನದಲ್ಲಿ ಆವೇಶವನ್ನು ನೋಡಿದೀವೇ ಹೊರತು ಅದನ್ನ ರಸವಾಗಿಸುವ ಪ್ರಯತ್ನ ನಾವೇ ಮಾಡ್ಕೋಬೇಕು, ಆ ಹೊರಗಡೆ ಇರೋದಿಲ್ಲ. ಇದು ನಮ್ಮ ಹಿರಿಯಣ್ಣನವರು ಹೇಳುವಂತ ಅಭಿಪ್ರಾಯ. ಆದ್ರಿಂದ ಕಾವ್ಯ ಎಲ್ರಿಗೂ ಅಲ್ಲ. ಸಾಕ್ಷರತಾ ಕಾರ್ಯಕ್ರಮ ಮಾಡಿ ಅಕ್ಷರಗಳು ವಿವರಿಸ್ಬಿಡ್ಬೋದು, ಅನುಭವ ಆಗೋದಿಲ್ಲ. ಅಕ್ಷರವನ್ನು ಆಗಿಸದೇ ಇರೋದ್ರಿಂದ ನಾವು ಪಾಠ ಹೇಳ್ತೀನಿ, ಅಕ್ಷರ ಅಕ್ಷರವಾಗಿ ಹೋಗುತ್ತೆ, ಪದ ಪದವಾಗಿ ಹೋಗುತ್ತೆ ಹೊರತು ಆವೇಶ ಸೃಷ್ಟಿ ಆಗೋದಿಲ್ಲ. ಆವೇಶ ಸೃಷ್ಟಿ ಆಗ್ಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಬೇಕು, ಆವೇಶವನ್ನ ರಸವಾಗಿಸ್ಕೊಳ್ಳೋ ಸಂಸ್ಕಾರ ಬೇಕು. ಅದು ಯಾರ ನೆರವೂ ಇಲ್ಲದೆ. ಈಗ ನಾವು ಹೋಗ್ತಿರುವಾಗ ಯಾವ್ದೋ ಹುಡುಗನ ಹಾಕಿದ್ದಾಗ ಏನು ಅದು ಮ್ಯೂಸಿಕ್ ಬರೋಲ್ಲ, ಅವಾಗ ಆ ಹುಡುಗ ನೋವಿಂದ ನರಳ್ತಾನೆ, ಇನ್ಯಾರೋ ಇರ್ತಾರೆ ಅಷ್ಟೇ. ಯಥಾರ್ಥವಾಗಿರುತ್ತೆ ಹೊರತು ಅದನ್ನ ರಸಕ್ಕೆ ಪೂರಕವಾಗಿ ಮಾಡುವ ಕೆಲಸವನ್ನು ಯಾರೂ ಮಾಡಿರೋದಿಲ್ಲ. ಅದರಿಂದ ಕಾವ್ಯ ಆಗುವುದು ಸಹಜ, ಜೀವನ ರಸವಾಗದೇ ಇರೋದು ಸಹಜ ಅನ್ನುವಂಥದ್ದನ್ನ ಎಂ ಹಿರಿಯಣ್ಣನವರು ಹೇಳ್ತಾರೆ. ಹಾಗಿದ್ರೆ ಯಾವ ಆಶಯದಿಂದ ಒಂದು ಕಾವ್ಯ ಬರೀತಾರೋ ಕವಿ, ಅಥವಾ ಒಂದು ನಾಟಕವನ್ನು ಮಾಡ್ತಾರೋ, ಆ ಮಾಡಿದ ಆವೇಶವನ್ನ ನಾನು ಪ್ರತ್ಯೇಕವಾಗಿ ಇದರಲ್ಲಿ ಸಂಗೀತದ ಭಾಗ ಹೇಗೆ ನಂಗೆ ರಸ ಸೃಷ್ಟಿ ಮಾಡ್ತು ಅಂತ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೊಂಡು ಪೂರಕವಾಗಿಸಿಕೊಂಡಾಗ, ಸಮಗ್ರವಾಗಿಸಿಕೊಂಡಾಗ ಅದರ ಅಪ್ರಿಸಿಯೇಷನ್ನೇ ಬೇರೆ. ಹೊತ್ತಲ್ಲ ನಂಗೂ ಸಂಕಟ ಆಯ್ತು ಅನ್ನೋದೇ ಬೇರೆ. ಹಾಗಾಗಿ ಆವೇಶ, ಇದು ಕಾವ್ಯಾಸ್ವಾದನಕ್ಕೆ ಒಂದು ರಸಗ್ರಹಣ ಶಕ್ತಿ ಇರಬೇಕಾಗತ್ತೆ ಅನ್ನುವಂಥದ್ದನ್ನ ತುಂಬಾ ಗಮನಿಸಿ ಹೇಳುವಂಥದ್ದು. ಆ ರಸಗ್ರಹಣ ಶಕ್ತಿ ಸಿನಿಮಾದಲ್ಲೇನೋ ಅದೇ ಹೇಳಿದ್ನಲ್ಲ, ಸಂಗೀತ ಅದೆಲ್ಲ. ಒಂದು ಕಥೆ ಬರೆಯುವಾಗ ಏನ್ ಮಾಡ್ತಾರೆ ರಸಗ್ರಹಣ ಮಾಡ್ಬೇಕಾರೆ? ಆ ರಸಗ್ರಹಣ ಮಾಡ್ಬೇಕಾದ್ರೆ ಕಥೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ವಿವರಣೆಗಳು ಕೊಡ್ತಾರಲ್ಲ, ಆ ವಿವರಣೆಗಳಲ್ಲೇನೆ ಆ ವ್ಯಕ್ತಿಯ ಮನಸ್ಥಿತಿಯನ್ನ ಸೂಚಿಸ್ತಾ ಹೋಗ್ತಾರೆ. ಆ ದೃಷ್ಟಿಯಿಂದ ಹಾಗೆ ಮಾಡ್ತಾರೆ ಅಂತ ಆಯ್ತು. ಆತ್ಮೀಯರೇ, ಇದು ಈಗ ಹೊಸದಾಗಿ ಈ ಸಮಸ್ಯೆಗೆ ಇನ್ನೊಂದು ಪರಿಹಾರವನ್ನ ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ. ಅದನ್ನ ನಾನು ಹೇಳದೆ ಹೋದ್ರೆ
ಅದು ಅಪೂರ್ಣ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಮೆಟಾಕಾಗ್ನಿಷನ್, ಮೆಟಾ ಅಂದ್ರೆ ಇನ್ನೊಂದು ಅಂತ, ಕಾಗ್ನಿಷನ್ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನೋಡೋದು ಅದನ್ನೇನೆ ಅಂತ. ಇದು ಐಕ್ಯೂಗಿನ್ನ ಕಷ್ಟ ಮತ್ತು ಐಕ್ಯೂಗಿನ್ನ ಮುಖ್ಯ ಅಂತ ಕೂಡ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಬುದ್ಧಿಮತ್ತತೆಗಿನ್ನ ಈ ಮೆಟಾಕಾಗ್ನಿಷನ್ ಮುಖ್ಯ ಅಂತ. ಮೆಟಾಕಾಗ್ನಿಷನ್ ಅಂದ್ರೆ ಏನು ಅದನ್ನ ಈಗ ನಾನು ಸಂಕ್ಷೇಪವಾಗಿ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಆವೇಶವನ್ನು ನಾವು ರಸವಾಗಿಸ್ಕೊಳ್ಳೋದಕ್ಕೆ ಯಾರು ನಮ್ಮ ಹಿಂದೆ ಕಾವ್ಯ ಬರೆದು ಹೇಳೋದಿಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು. ಕೇವಲ ಕಲ್ಪನೆಯಿಂದ ಅದು ಸಾಧ್ಯ ಆಗೋದಿಲ್ಲ ಅಂತ ಮನಃಶಾಸ್ತ್ರಜ್ಞರೇ ಹೇಳ್ತಾರೆ. ಮೆಟಾಕಾಗ್ನಿಷನ್ ಅಂದ್ರೆ ಏನು ಅಂದ್ರೆ, ಈಗ ಹೊರಗಡೆ ವಿದ್ಯಮಾನವನ್ನ ನಾನು ನೋಡ್ತೀನಿ, ಅಲ್ಲೊಂದು ಅಪಘಾತ ಆಗಿದೆ, ನಾನು ನೋಡ್ತೀನಿ, ರಕ್ತ ಹರಿದಿದೆ, ಅದು ಕಿರ್ಚಾಡಿದ್ದಾರೆ, ಇನ್ನೆಲ್ಲ ಜನ ಬಂದು ಸೇರಿದ್ದಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ, ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಒಬ್ರು ಚರ್ಚೆ ಮಾಡ್ತಾರೆ, ಇನ್ನೊಬ್ರು ಆಸ್ಪತ್ರೆಗೆ ಏನೇನೋ ಆಗುತ್ತೆ. ಈ ರೀತಿಯ ವಿದ್ಯಮಾನವನ್ನೆಲ್ಲ ನೋಡಿದ ನಮ್ಮ ಮನಸ್ಸು ಮೊದಲ ಪ್ರತಿಕ್ರಿಯೆ, ಅಯ್ಯೋ ಹತ್ತೋದ್ ಹುಡುಗ, ಇನ್ನೂ ಪ್ರಾಯದ ಹುಡುಗ, ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬಾರ್ದಾಗಿತ್ತೆ ಅಂತ ನಾನು ಏನೋ ಒಂದು ಮೊದಲ ಪ್ರತಿಕ್ರಿಯೆ ಹೇಳ್ತೀನಿ. ಆ ಮೊದಲ ಪ್ರತಿಕ್ರಿಯೆ ಇದೆಯಲ್ಲ, ಆ ಪ್ರತಿಕ್ರಿಯೆ ತುಂಬಾ ತೀವ್ರವಾಗಿರುತ್ತೆ. ಆ ಮೊದಲ ಪ್ರತಿಕ್ರಿಯೆ ತೀವ್ರವಾಗಿರುವಾಗ ಅದು ಎರಡನೆಯ ಪ್ರತಿಕ್ರಿಯೆಗೆ ಪೂರ್ಣ ವಿರಾಮ ಆಗ್ಬಿಡುತ್ತೆ. ಇಲ್ಲಿ ತಾಪತ್ರಯ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಮೊದಲ ಪ್ರತಿಕ್ರಿಯೆ ಇದೆಯಲ್ಲ, ಅತ್ಯಂತ ಉದ್ವೇಗದಲ್ಲಿ ಮಾಡಿರೋ ಪ್ರತಿಕ್ರಿಯೆ, ನಿರುದ್ವೇಗದಿಂದ ಮಾಡಿದ್ದಲ್ಲ. ಆ ಉದ್ವೇಗ ಕಡಿಮೆ ಆಗ್ತಾ 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 ಪ್ರತಿಕ್ರಿಯೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಏನರ್ಥ, ಒಂದು ದೃಶ್ಯವನ್ನು ನೋಡಿ ಆ ದೃಶ್ಯಕ್ಕೆ ಮೊದಲು ತೋರಿಸುವ ಆವೇಶದ ಪ್ರತಿಕ್ರಿಯೆಯೇ ನಾನು ಅಂತ ಭಾವಿಸ್ದಲೇನೆ, ಆವೇಶ ಕಡಿಮೆ ಆಗ್ತಾ ಆಗ್ತಾ ಮತ್ತೆ ಪ್ರತಿಕ್ರಿಯೆ ಮಾಡ್ತಾ ಹೋದರೆ ಮೊದಲ ಪ್ರತಿಕ್ರಿಯೆಯೂ ಒಂದು ಪ್ರತಿಕ್ರಿಯೆ, ಅನಂತರದ ಪ್ರತಿಕ್ರಿಯೆಯು ಪ್ರತಿಕ್ರಿಯೆ ಅಂತ ಕ್ರಮೇಣ ನಮಗೆ ಆವೇಶದ ಮೇಲೆ ನಿಯಂತ್ರಣ ಬರುತ್ತೆ. ಹಾಗಾಗಿ ಏನರ್ಥ ಅಂದ್ರೆ, ಅನೇಕ ಪ್ರತಿಕ್ರಿಯೆಗಳನ್ನ ಒಂದು ವಿದ್ಯಮಾನಕ್ಕೆ ಮಾಡುವ ಸ್ವಭಾವ ನಾವು ಬೆಳೆಸ್ಕೋಬೇಕು. ಅದನ್ನೇ ಅರಿಸ್ಟಾಟಲ್ ಕೂಡ ಹೇಳ್ದ, ಡೋಂಟ್ ಬಿಲೀವ್ ಯುವರ್ ಫಸ್ಟ್ ಥಾಟ್ಸ್, ದೇ ಆರ್ ಯೂಶುವಲಿ ರಾಂಗ್ ಆರ್ ರಿಕ್ವೈರ್ಡ್ ಮಾಡಿಫಿಕೇಶನ್ ಅಂತ. ನಮ್ಮ ಮೊದಲನೆಯ ಆಲೋಚನೆ ಏನಿದೆಯಲ್ಲ ಅದನ್ನ ನಂಬ್ಕೋಬೇಡಿ, ಅದಕ್ಕೆ ರಿಪೇರಿ ಮಾಡಬೇಕಾದ ಅಗತ್ಯ ಬೀಳ್ಬೋದು ಅಥವಾ ತಪ್ಪು ಇರ್ಬೋದು. ಅದು ಆ ದೃಷ್ಟಿಯಿಂದ ಆವೇಶವನ್ನ ವಿವಶವಾಗಿ ಮಾಡಿರ್ತೀವಿ, ಪರವಶವಾಗಿ ಮಾಡಿರ್ತೀವಿ. ಆದ್ರೆ ಸ್ವಯಂ ಪ್ರಜ್ಞೆಯಿಂದ ಮತ್ತಷ್ಟು ಇದನ್ನ ಎಂಥದ್ದು ಪ್ರತಿಕ್ರಿಯೆಗಳನ್ನ ಮಾಡ್ತಾ ಹೋಗ್ಬೇಕು, ಪ್ರತಿಸ್ಪಂದನೆಗಳು ಮಾಡ್ತಾ ಹೋಗ್ಬೇಕು ಅನ್ನೋದಿದೆಯಲ್ಲ, ಆ ಮಾಡುವ ಶಕ್ತಿ ಇದೆಯಲ್ಲ, ಅದನ್ನ ಮೆಟಾಕಾಗ್ನಿಷನ್ ಅಂತಾರೆ. ನಮಗೇನಾಗುತ್ತೆ ಅಂದ್ರೆ, ಯಾವುದೇ ಒಂದು ದೃಶ್ಯ ನೋಡ್ರಿ, ನಾನೀಗ ರಾಜರಾಜೇಶ್ವರಿ ನಗರ ನೋಡಿದ್ದೀನಿ, ಬೆಳಗಾಮಲ್ಲಿ ಇನ್ಯಾವುದೋ ಒಂದ್ ಕಡೆ ಉಪನ್ಯಾಸ ಕರೆದ್ರೆ ಆ ಊರು ಹೆಂಗಿರುತ್ತೆ ಅಂತ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಕ್ ಹೋಗ್ತೀನಿ. ಚಾಂಚಲ್ಯ ಅಂದ್ರೆ ಏನು ಅಂದ್ರೆ, ಮನಸ್ಸು ಒಂದು ವಿಷಯದ ಕಡೆಗೆ ನೆಲೆ ನಿಲ್ಲದೆ ಬೇರೊಂದು ಕಡೆಗೆ ಹೇಗೆ ಸುಮ್ಮನೆ ಸೋಕ್ಬಿಟ್ಟು ಚಿಟ್ಟೆ, ಅದ್ರಲ್ಲಿ ಇನ್ನೂ ಮಧು ಇರುತ್ತೆ, ಅದು ಇನ್ನೊಂದಿಗೆ ಹೋಗುತ್ತಲ್ಲ. ಹಾಗಾಗಿ ಈ ಅಳಿಯ ಆಸೆ ಅಥವಾ ಚಾಂಚಲ್ಯ ಇದೆಯಲ್ಲ, ಹೊಸ ಹೊಸ ಅನುಭವಕ್ಕೆ ಪ್ರತಿಕ್ರಿಯೆ ತೋರಿಸುವುದಕ್ಕೆ ಚಾಂಚಲ್ಯ ಅಂತ ಹೆಸರು. ಅದು ಬಿಟ್ಬಿಟ್ಟು ಹೊಸ ಹೊಸ ಅನುಭವವೇ ಬೇಡ, ಇರುವ ಅನುಭವಕ್ಕೆ 10-15 ರೀತಿಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದು ಇದೆಯಲ್ಲ, ಅದು ಮೆಟಾಕಾಗ್ನಿಷನ್ ಅಂತ. ಇತ್ತೀಚೆಗೆ ನಾನು ಉಡುಪಿಗೆ ಹೋಗಿದಾಗ ಒಂದು ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ತಾವು ಮಾಡಿದ್ದು ಸರಿ ಅಂತ ಹೇಳಿ ಸಮರ್ಥಿಸ್ಕೊಳ್ಳೋದಕ್ಕೆ 8 ದಾರಿ 10 ದಾರಿನ ಹುಡುಕ್ತಾ ಇರ್ತಾರೆ ಆ ಪಾತ್ರಗಳು ಅಥವಾ ಆ ಪಾತ್ರದ ಬಗ್ಗೆ ಮಾತಾಡುವಂಥವ್ರು. ಹಾಗಾಗಿ ಪಾತ್ರದ ಧರ್ಮ ನಿಷ್ಠೆಯನ್ನ, ಧರ್ಮವನ್ನ ಎಷ್ಟು ದೃಷ್ಟಿಯಿಂದ ನೋಡ್ಬೋದು ನಾವು? ಧರ್ಮ ಅನ್ನೋದು ಏಕವಚನ ಅನ್ನೋ ತರ ಹೇಳ್ತೀವಿ, ಆದ್ರೆ ಧರ್ಮವನ್ನ ಎಷ್ಟು ದೃಷ್ಟಿಯಿಂದ ನೋಡ್ಬೋದು ಅನ್ನೋಂಥದ್ದು ಬಂದಾಗ, ಹೌದಲ್ವಾ, ನಾನು ಇಷ್ಟು ಆಳವಾಗಿ ನೋಡ್ಲಿಲ್ಲ ಅಂತ ನಮ್ಗೆ ಹೊಳೆಯುತ್ತೆ. ಅದಕ್ಕೆ ನಮಗೆ ತಾಳಮದ್ದಳೆ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಲ್ಲ, ಆ ತಾಳಮದ್ದಳೆಯಲ್ಲಿ ಕ್ಷುಲ್ಲಕ ವಿಚಾರಗಳು ಚರ್ಚೆಗೆ ಬಂತು, ಅದು ಬೇರೆ ಮಾತು. ಯಾಕೆಂದ್ರೆ ಅಲ್ಲಿ ಎಲ್ಲ ಆಡಿಯನ್ಸ್ಗೂ ಎಲ್ಲ ಶ್ರೋತೃಗಳಿಗೂ ಮೆಚ್ಚುಗೆ ಆಗ್ಬೇಕಲ್ಲ, ಅದು ಬೇರೆ ಮಾತು. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಒಂದು ರೀತಿಯಲ್ಲಿ ಧರ್ಮವನ್ನ ವೈಯಕ್ತಿಕ ಧರ್ಮವಾಗಿ, ನೈಸರ್ಗಿಕ ಧರ್ಮವಾಗಿ, ಸಮುದಾಯದ ಧರ್ಮವಾಗಿ, ಸಮುದಾಯದ ಸದಸ್ಯನಾಗಿ, ನನ್ನ ಬಾಳಿನ ನಂತರವೂ ಬರುವ ಜನರು ನೋಡುವ ರೀತಿಯಾಗಿ
ಈ ರೀತಿ ಬೇರೆ ಬೇರೆ ದೃಷ್ಟಿಯಿಂದ ನೋಡುವುದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಮೆಟಾಕಾಗ್ನಿಷನ್ ಯಾರು ಮಾಡ್ತಾರೋ ಅವ್ರಿಗೆ ಆವೇಶವನ್ನ ರಸವಾಗಿಸಿಕೊಳ್ಳುವುದು ಸಲೀಸಾಗುತ್ತೆ ಅನ್ನುವಂಥ ಮಾತು. ಅದಕ್ಕೆ ನಮಗೆ ಗೊತ್ತಿಲ್ಲ ಹಾಗೆ ಯಕ್ಷಗಾನ ಮತ್ತೆ ತಾಳಮದ್ದಳೆ ನಮ್ಗೆ ಅದಕ್ಕೆ ನಮ್ಮನ್ನ ಆಕರ್ಷಿಸುತ್ತೆ. ನಮ್ಗೆ ಗೊತ್ತಾಗಲ್ಲ, ಚೆನ್ನಾಗಿದೆ ಅನ್ಸುತ್ತೆ, ಯಾಕೆ ಅಂದ್ರೆ ಗೊತ್ತಿಲ್ಲ. ಹಾಗಾಗಿ ಅದು ಅದರಲ್ಲಿ ಮೆಟಾಕಾಗ್ನಿಷನ್ ಎಲಿಮೆಂಟ್ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಅದಕ್ಕೆ ಸಂಸ್ಕೃತದಲ್ಲಿ ಕವಿ ಅಂದ್ರೆ ಏನು ಅಂದ್ರೆ ಅನ್ನಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಮೆಟಾಕಾಗ್ನಿಷನ್ ಅನ್ನೋ ಪದ ಹೇಳಿಲ್ಲ ಅದರಲ್ಲಿ. ಕವಿ ಅನ್ನೋದಕ್ಕೆ ಏನ್ ಹೇಳ್ತಾರೆ ಅವರು ಅಂತಂದ್ರೆ, ನಿರಂತರವಾಗಿ ಹೊಸತನ್ನು ಹುಡುಕುವ ಚಂಚಲ ಮನಸ್ಸನ್ನ ಯಾರು ತಾನು ಹೇಳುವ ವಿಷಯದ ಕಡೆಗೆ ಕೊನೆಯವರೆಗೂ ಗಟ್ಟಿ ಹಾಕಬಲ್ಲನೋ ಅವನು ಕವಿ ಅಂತ. ಅಂದ್ರೆ ಈಗ ಅವನಿಗೆ ಗುಲಾಬಿ ಹೂ ನೋಡಿ ಖುಷಿಯಾಗಿದೆ, ಇನ್ಯಾರೋ ಹೆಂಡತಿ ಸತ್ತವನು ವ್ಯಥೆ ಪಡ್ತಿದ್ದಾನೆ, ಆದ್ರೆ ಆ ವ್ಯಥೆಯ ನಡುವೆಯೂ ತನ್ನ ಆವೇಶವನ್ನು ಪಕ್ಕಕ್ಕಿಟ್ಟು ಕವಿ ಹೇಳುವ ಆವೇಶಕ್ಕೆ ಒಳಗಾಗಿ ಅದನ್ನ ರಸವಾಗಿಸಿಕೊಳ್ಳುವ ತಾಕತ್ತನ್ನು ಯಾರು ಕೊಡಬಲ್ಲನೋ ಅವನು ಕವಿ ಅಂತ ಹೆಸರು. ಹಾಗಂದ್ರೆ ಏನಂತ ಅರ್ಥ? ಅಲ್ಲಿ ಎರಡು ಕೆಲಸ ಆಗ್ಬೇಕು. ನನ್ನೊಳಗಿರುವ ತೀವ್ರವಾದ ಆವೇಶವನ್ನು ಪಕ್ಕಕ್ಕಿಡೋಕ್ಕೂ ಸಹಾಯ ಮಾಡ್ಬೇಕು ಕವಿ. ಎರಡನೇದು, ಅವನು ತೋರಿಸಿದ ಆವೇಶವನ್ನೂ ಗ್ರಹಿಸಬೇಕು, ಆವೇಶವನ್ನು ರಸವಾಗಿಸ್ಬೇಕು. ಅಂದ್ರೆ ಏನಾಯ್ತಾ, ಮೆಟಾಕಾಗ್ನಿಷನ್ ಇಲ್ಲದೆ ಅದು ಆಗೋಕ್ ಸಾಧ್ಯವೇ ಇಲ್ಲ. ಆದ್ದರಿಂದ ಕವಿ ಮಾಡುವ ರಸ ಸೃಷ್ಟಿಯನ್ನ ಈಗ ನಾವು ನಮ್ಮ ಎಲ್ಲ ಅನುಭವಕ್ಕೂ ಒಬ್ಬೊಬ್ಬ ಕವಿನ ಹುಡುಕೊಂಬರಕ್ಕಾಗತ್ತೇನೋ? ನಾನೇ ಕವಿಗಳಾಗ್ಬೇಕು. ಆಗದೆ ಇದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೆ ಎಂ ಹಿರಿಯಣ್ಣನವ್ರು ಹೇಳ್ತಾರೆ, ಯಾಕೆ ನಮ್ಗೆ ಈ ರಸದ ಮೇಲೆ ಇಷ್ಟೊಂದು ವ್ಯಾಮೋಹ ಅಂತಂದ್ರೆ, ಆ ಕಥೆಯಲ್ಲಿರುವ ಸ್ವಾರಸ್ಯಕ್ಕೋಸ್ಕರವೇ, ಅಭಿನಯಿಸಿದವರು ಜಾಣ್ತನವೇ, ಅಥವಾ ನಾವು ನೋಡಿದಾಗ ಇದಾಯ್ತು ಅಂತಂದ್ರೆ ಎಲ್ಲ ಆಲೋಚನೆ ಮಾಡಿ ಕೊನೆಗೆ ಹೇಳ್ತಾರೆ ಅವರು ಬೇರೆ ಬೇರೆ ದೃಷ್ಟಿಯಿಂದ. ನಾನು ಅದು ದೊಡ್ಡ ಪುಸ್ತಕ, ಅದು ನಾನು 1 ಗಂಟೆ ಅರ್ಧ ಗಂಟೆಲಿ ಹೇಳಿದ್ದೀನಿ. ಅದು ಹೆಂಗೆ ಹೇಳಕ್ ಸಾಧ್ಯ? ಅದಕ್ಕೆ ಅವ್ರು ಹೇಳಿದ ಸಾರಾಂಶ ಏನಪ್ಪಾ ಅಂತಂದ್ರೆ, ಅತ್ಯಂತ ಮುಖ್ಯವಾದ ಪ್ರಯೋಜನವೆಂದರೆ ತನ್ನ ಆವೇಶದಿಂದ ಹೊರಗೆ ಬರ್ತಾನೆ ಮನುಷ್ಯ. ಬೇರೆ ಆವೇಶನೇ ತಗೊಳ್ಳಿ, ಬೇರೆ ಆವೇಶ ಈ ಆವೇಶ ಮರೆಸ್ತಲ್ಲ. ನಾನು ಹೇಳ್ದಲ್ಲ, ಹೊಸ ನೀರು ಬಂದು ಹಳೆ ನೀರನ್ನ ಕೊಚ್ಚಾಗ್ತಲ್ಲ. ಅಲ್ಲಿ ಹಳೆ ನೀರು ತಿಳಿಯಾಗಿತ್ತು, ಹೊಸ ನೀರು ರಾಡಿಯಾಗಿತ್ತು. ನಮ್ಮ ಮನಸ್ಸು ಹಳೆ ನೀರು ಬೋರ್ ಆಗ್ತಿತ್ತು. ಅದು ಯಾಕೆಂದ್ರೆ ಅದ್ರಲ್ಲಿ ಆವೇಶ ಬರ್ತಾ ಇಲ್ಲ. ಹೊಸ ನೀರು ಬಣ್ಣಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ಬೋದು. ಹಾಗಾಗಿ ತನ್ನ ಆವೇಶಗಳನ್ನ ನಿಯಂತ್ರಣ ಮಾಡಿದೆ ಮೊದಲನೇ ಸಂತೋಷ. ಯಾರಿಗೆ? ಈ ರಸದ ಸೃಷ್ಟಿಯಲ್ಲಿ ಆಗುವುದು ಮೊದಲನೇ ಸಂತೋಷ. ಅಕಸ್ಮಾತ್ ಆವೇಶವನ್ನು ರಸವಾಗಿಸ್ಕೊಂಡಿದ್ ನೋಡಿ ತನ್ನ ಆವೇಶವನ್ನು ರಸ ಆಗಿಸ್ಕೊಂಡ್ರೆ ಅದು ಬೋನಸ್, ಎರಡನೇ ಸಂತೋಷ. ಹಾಗಾಗಿ ಕಾವ್ಯ ಇರೋವಂಥದ್ದು ಇದೆಯಲ್ಲ, 2 ರೀತಿಯಲ್ಲಿ ಸಂತೋಷ ಕೊಡುತ್ತೆ. ಒಂದು, ನನ್ನ ಆವೇಶವನ್ನು ಮರೆಯೋದು. ಎರಡನೇದು, ಹೊಸ ಆವೇಶವನ್ನು ತಂದುಕೊಳ್ಳೋದು. ಮೂರನೇದು, ಆವೇಶವನ್ನು ನನ್ನ ಆವೇಶ ಅಲ್ವಲ್ಲ, ಹೇಗೂ ಡಿಸ್ಟೆನ್ಸಿಂಗ್ ಇದೆಯಲ್ಲ ನನಗೂ ಮತ್ತೆ ಆವೇಶಕ್ಕೂ. ಯಾಕೆ ನನ್ನ ಆವೇಶ ಆದಾಗ ತುಂಬಾ ಕಷ್ಟ. ನಮ್ಮ ಮಗು ಬಿದ್ರೆ ದುಃಖ ಆಗೋಷ್ಟು ಪಕ್ಕದ ಮನೆ ಮಗು ಬಿದ್ರೆ ಆಗಲ್ಲ. ಹಾಗಾಗಿ ನಾನು ಅನ್ನು ದುರ್ಬಲಗೊಳಿಸಿ ನೋಡುವ ಕಾವ್ಯದ ವಿಧಾನದಿಂದ ತನ್ನ ಆವೇಶವನ್ನು ದುರ್ಬಲಗೊಳಿಸಿ ನೋಡುವ ಆನಂದ ಎರಡನೇದು. ಈ 2 ಆನಂದಗಳು ರಸಕ್ಕೆ ಪೂರಕವಾಗಿರುತ್ತೆ. ಅದಕ್ಕೋಸ್ಕರ ಜನ ಇಷ್ಟಪಡ್ತಾರೆ ಅಂತ. ಆದರೆ ಇತ್ತೀಚಿನ ಕವನಗಳು ಸಾಮಾಜಿಕ ನ್ಯಾಯದ ಸಲುವಾಗಿಯೋ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಕವನ ಬರೀತೇವೆ, ಪ್ರಾಸಬದ್ಧವಾಗಿದ್ರೋ ಅಥವಾ ಒಂದು ಮಾತಿನ ಜಾಣ್ಮೆಯಾಗೋ ಒಗಟಿನ ರೀತಿಯೋ ಇದು ಇರುವಂತಹ ಕಾವ್ಯಗಳನ್ನ ಓದ್ತೀವಿ ನಾವು. ಆದ್ರೆ ಬಹಳ ಕಾಲ ಅದು ಉಳಿಯೋದಿಲ್ಲ ಅನ್ನುವಂಥದ್ದು. ಎಸ್.ಎಲ್. ಭೈರಪ್ಪನವರ ಕಾದಂಬರಿಯನ್ನು ಓದಿ ಬೇರೆ ಕಾದಂಬರಿಯನ್ನು 2 ಓದಿ ಅಲ್ಲಿ ಅವರು ಎಷ್ಟು ಜಾಣತನವಾಗಿ ಆ ಘಟನೆಯ ಒಂದು ಆವೇಶವನ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಮೆಟಾಕಾಗ್ನಿಷನ್ ಮೂಲಕ ಹೇಗೆ ಅವರು ರಸವಾಗಿಸ್ತಾರೆ ಅನ್ನೋದು ಅರ್ಥವಾಗುತ್ತೆ. ಹಾಗಾಗೋದ್ರಿಂದ ಅದಕ್ಕೆ ಅವನು ಗಂಗಾಧರ ಹೇಳಿದ್ದು ವಾಕ್ಯಂ ರಸಾತ್ಮಕಂ ಕಾವ್ಯಂ. ವಾಕ್ಯ ಅದು, ಸಂಗತಿ ಅದು, ಅದನ್ನ ರಸಾತ್ಮಕವಾಗಿಸುವುದೇ ಕಾವ್ಯ ಅಂತ ಹೇಳ್ತಾ ಆ ಹಿರಿಯಣ್ಣನವರನ್ನ ಕ್ಷಮೆ ಕೇಳ್ತಾ, ಯಾಕೆಂದ್ರೆ ಯಾರೇ ಚಿಕ್ಕದಾಗಿ ಹೇಳುವಾಗೆಲ್ಲ ಅನೇಕ ಸಂಗತಿಗಳನ್ನ ಅದ್ಲು ಬದಲು ಮಾಡಿರುವಂಥದ್ದುಂಟು. ಆ ಪುಸ್ತಕ ಕೂಡ ನನ್ನ ಹತ್ರ ಇಲ್ಲ, ನಾನು ಯಾವಾಗ್ಲೂ ಓದಿದ್ದು. ಅದ್ರ ಪ್ರಭಾವದ ಮೇಲೆ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ, ಅದರ ಆಧಾರದ ಮೇಲೆ ನಾನು ಮಾತಾಡಿದ್ದು ಇವತ್ತು. ಆದ್ದರಿಂದ ಈ
ಒಟ್ಟಾರೆ ಸಾರಾಂಶ, ಆ ಮನುಷ್ಯನು ಚಡಪಡಿಸ್ತಾ ಇದ್ದಾನೆ. ತನ್ನ ಆವೇಶಕ್ಕೆ ಹೋದ್ರೆ ಹೊರಗೆ ಬರೋದು ಕಷ್ಟ, ಬೇರೆಯವರ ಆವೇಶ ತಂದ್ಕೊಂಡ್ರೆ ನನಗೂ ತಲೆನೋವು ಅಂತ. ಹೀಗೆ ನಿತ್ಯ ಜೀವನದಲ್ಲಿರೋ ನೋವು ನಲಿವುಗಳನ್ನ ನೋಡಿ, ಅಥವಾ ತನ್ನ ಮನಸ್ಸಿನ ನೋವು ನಲಿವುಗಳನ್ನೇ ಮತ್ತೆ ಮತ್ತೆ ಸಿನಿಮಾ ನೋಡಿದಾಗ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಅವ್ನಿಗೆ ಯಾವ ನಾಟಕವೂ ಬೇಕಾಗಿರ್ಲಿಲ್ಲ, ಯಾವ ಸಿನಿಮಾನೂ ಬೇಕಾಗಿರ್ಲಿಲ್ಲ. ಯಾಕೆ ಹಾಗೆ ಹಂಬಲಿಸ್ತಾ ಇದ್ದಾನೆ ಅವನು? ಕಲೆಗೆ ಯಾಕೆ ಆಸೆ ಪಡ್ತಾನೆ? ಜೀವನದ ಬಗ್ಗೆ ಬಂದಿರುವ ಜಿಹಾಸೆಯಿಂದ ತಾನೇ ಕಲೆಯ ಬಗ್ಗೆ ನಮ್ಮ ವ್ಯಾಮೋಹ ಬರೋದು ಅನ್ನುವಂಥದ್ದನ್ನ ಹೇಳಿದಂಥ ಹಿರಿಯಣ್ಣನವರಿಗೆ, ಅದನ್ನ ಕೇಳುವ ಔದಾರ್ಯ ತೋರಿದ ನಿಮಗೆ ವಂದಿಸಿ, ಮುಂದಿನ ವಾರದ ಲೀಲಾ ಜಾಲನ್ಯಾಸ ಖಗೋಳ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಅನ್ನುವಂಥದ್ದು. ಆ ಖಗೋಳ ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಕುರಿತಂತೆ ಮಾಡುವ ಆ ಜಾಲನ್ಯಾಸ ಮುಂದಿನ ವಾರ ಸ್ವಲ್ಪ ಈ ತರ ಏರುಪೇರು ಆಗ್ಬೋದು. ಸೋಮವಾರ ಮಾಡ್ತಿದ್ವಿ, ಈ ಸರಿ ಬುಧವಾರ ಮಾಡಿದ್ವಲ್ಲ, ಮುಂದಿನ ಸರಿ ಸೋಮವಾರ ಮಾಡೋದಕ್ಕೆ ಆಗದೆ ಇರ್ಬೋದು. ಯಾಕೆಂದ್ರೆ ನಾನು ಬೇರೆ ಊರಿಗೆ ಹೋಗ್ಬೇಕಾಗಿದೆ, ಅದು ಯಾವಾಗ ಬರ್ತೀನಿ ಅದೆಲ್ಲ ಗೊತ್ತಿಲ್ಲ. ಅದರಿಂದ ಒಂದ್ ಸ್ವಲ್ಪ ತಡವಾದ್ರೂ ಕೂಡ ಸಂಯಮದಿಂದ ತಾವು ಬಂದ್ರೆ ನಮ್ಗೆ ಪ್ರೋತ್ಸಾಹಿಸಿದಾಗ ಆಗತ್ತೆ. ಬರ್ದೇ ಇದ್ರೆ ನಾವು ಅನಿವಾರ್ಯವಾಗಿ ಕಾರ್ಯಕ್ರಮ ಮುಗಿಸ್ಬೇಕಾಗತ್ತೆ ಅಷ್ಟೇ. ಇವತ್ತಿನ ನಿರೂಪಣೆಯಲ್ಲಿ ಮತ್ತೊಮ್ಮೆ ಕೃತಜ್ಞತೆಯಿಂದ ಇದು ರಸದ ಬಗ್ಗೆ ತೀನಂ ಶ್ರೀಕಂಠಯ್ಯನವರು ಒಂದು 2-3 ಅಧ್ಯಾಯ ಬರೆದಿದ್ದಾರೆ. ಅದು ಅವ್ರನ್ನ ಎಂ ಹಿರಿಯಣ್ಣನವ್ರನ್ನ ಸ್ಮರಿಸಿಕೊಳ್ತಾ, ನನ್ನ ಕೈಲಿ ಮಾತನಾಡಿಸಿದ ನಿಮಗೆ ನಮಸ್ಕರಿಸುತ್ತಾ, ನಿಮ್ಮ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಸರ್ ನಮಸ್ಕಾರ. ಹೇಳಪ್ಪ. ತುಂಬಾ ಚೆನ್ನಾಗಿತ್ತು ಸರ್. ಇದು ಮೆಟಾ ಕಾಗ್ನಿಷನ್ ಅಂತ ಹೇಳಲ್ಲ, ಈ ಮೆಟಾ ಅಂದ್ರೆ ಸಾಧಾರಣವಾಗಿ ಮಧ್ಯಂತರ ಅನ್ನೋ ಮೀನಿಂಗ್ ಅಥವಾ ಶಬ್ದದ ಇಲ್ಲ, ಇನ್ನೊಂದು ಅಂತ ಅಷ್ಟೇ. ನೀವು ಮೆಟಾ ಅನ್ನೋದ್ರ ರೂಟ್ ನೋಡಿ, ಇದು ಕೆಮಿಸ್ಟ್ರಿಯಲ್ಲಿ ಬರುತ್ತಲ್ಲ, ಆರ್ಥೋ, ಪ್ಯಾರಾ ಅಂಡ್ ಮೆಟಾ ಅಂತ ಮೂರು ಡೆರಿವೇಟಿವ್ ಬರುತ್ತಲ್ಲ ಆರೋಮ್ಯಾಟಿಕ್ ರಿಂಗ್ ಅಲ್ಲಿ. ಆ ಮೆಟಾ ಅನ್ನೋದು ಇನ್ನೊಂದು ಅಂತ. ಈಗ ಮೆಟಾ ಸ್ಟೇಬಲ್ ಅಂತೀವಿ, ಸ್ಟೇಬಲ್, ಅನ್ಸ್ಟೇಬಲ್, ಮೆಟಾ ಸ್ಟೇಬಲ್ ಅಂತ ಹೇಳ್ತೀವಿ. ಯಾವುದು? ಈ ಈಕ್ವಲಿಬ್ರಿಯಂಗೆ. ಈ ಮೆಟಾ ಅನ್ನುವಾಗ ಇತ್ಲಾಗ ಸ್ಟೇಬಲ್ಲು ಅಲ್ಲ, ಅನ್ಸ್ಟೇಬಲ್ ಅಲ್ಲ, ಸ್ವಲ್ಪ ಹೊತ್ತು ಸ್ಟೇಬಲ್ ಅನ್ನುವಾಗ ಮೆಟಾ ಅಂತಾರೆ. ಮೆಟಾ ಅಂದ್ರೆ ಇನ್ನೊಂದು ಅಂತ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಈಕ್ವಲಿಬ್ರಿಯಂ ಅಲ್ಲಿ 3 ತರ ಈಕ್ವಲಿಬ್ರಿಯಂ ಇದೆ: ಸ್ಟೇಬಲ್ ಈಕ್ವಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಲಿಬ್ರಿಯಂ, ಮೆಟಾ ಸ್ಟೇಬಲ್ ಈಕ್ವಲಿಬ್ರಿಯಂ. ಕ್ಲಾಸ್ಮೇಟ್ ಯಾವಾಗಲೂ ಅದನ್ನು ಕಾನ್ಸ್ಟೇಬಲ್ ಈಕ್ವಲಿಬ್ರಿಯಂ ಅಂತಿದ್ದ. ಅದರಿಂದ ಮೆಟಾ ಅಂದ್ರೆ ಇನ್ನೊಂದು ಅನ್ನೋ ಅರ್ಥದಲ್ಲಿ ಏನು ಅನುಮಾನ ಪಡ್ಬೇಕಾಗೇ ಇದೆ. ಇನ್ಯಾವುದು ಪ್ರಶ್ನೆಗಳಿಲ್ಲದೆ ಇದ್ರೆ ಮುಗಿಸ್ಬೋದು. ಸರಿ ಸರ್. ಆಮೇಲೆ ಇನ್ನೊಂದು ಬೇರೆ ಪ್ರಶ್ನೆ ಇತ್ತು. ಒಂದ್ ಕಡೆ ಆರ್ ಗಣೇಶ್ ಅವರ ಉಪನ್ಯಾಸದಲ್ಲಿ ಅವರು ಒಂದು ಹೀಗೆ ಸಮೀಕರಿಸಿದ್ರು, ಕಲೆಗೆ ರಸ ಹೇಗೋ ಶಾಸ್ತ್ರ ವಿಜ್ಞಾನಕ್ಕೆ ಸತ್ಯ ಹಾಗೆ ಅಂತ ಹೇಳ್ದಾಗಿತ್ತು. ಅದ್ರ ಬಗ್ಗೆ ನೀವೆಂದ್ರೆ ಹೇಳ್ಬೋದು. ರಸ ಅಂದ್ರೆ ಏನು? ಸಾರ ಅಂತ. ಸಾರವನ್ನೇ ತಾನೇ ಎಲ್ಲವರಲ್ಲೂ ನಾವು ಹುಡ್ಕೋದು. ವಿಜ್ಞಾನದಲ್ಲಿ ಹುಡ್ಕೋದು ಏನದು? ಶಾಸ್ತ್ರದಲ್ಲಿ ಹುಡ್ಕೋದು ಏನು ಅಂದ್ರೆ ಇಂದ್ರಿಯಗಳು ಕಾಣುವ ಸತ್ಯದ ಆಚೆಗಿನ ಸತ್ಯ ಏನಿರ್ಬೋದು ಅಂತ ಹುಡುಕ್ತಾ ಹೋಗ್ತೀವಿ. ಅದರಿಂದ ಅದರ ಸಾರ ಸರ್ವ ಅರ್ಥದಲ್ಲಿ ರಸ ಅನ್ನೋದು ಎಕ್ಸ್ಟ್ರಾಕ್ಟ್ ಅಂತ ನೀವು ಹೇಳ್ತೇವಲ್ಲ ಕೆಮಿಸ್ಟ್ರಿಲಿ, ಎಕ್ಸ್ಟ್ರಾಕ್ಟ್ ಅಂತ. ಎಕ್ಸ್ಟ್ರಾಕ್ಟ್ ಕಾವ್ಯದಲ್ಲಿ ಏನ ಎಕ್ಸ್ಟ್ರಾಕ್ಟ್ ರಸ, ಶಾಸ್ತ್ರದಲ್ಲಿನ ಎಕ್ಸ್ಟ್ರಾಕ್ಟ್ ಸತ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅದೇ ನಾನು ಪೂರ್ಣವಾಗಿ ಹೋಗ್ತೀನಿ ಅವರ ಅಭಿಪ್ರಾಯ. ತುಂಬಾ ಬೇಸರ ಆಗಿದ್ರೆ ದಯಮಾಡಿ ಕ್ಷಮಿಸಿ, ಅದಕ್ಕೆ ನಾನೇ ಹೊಣೆ. ಬರ್ದಿರೋ ವಿಷಯ ಅಲ್ಲ ಅಥವಾ ಬರ್ದಿರೋ ಮಹನೀಯರಲ್ಲ. ಇದು ಪ್ರತಿಕ್ರಿಯೆ ಏನು ಇಲ್ಲ ಅಂದ್ರೆ ಮುಗಿಸ್ಬೋದು. ಪ್ರತಿಕ್ರಿಯೆ ಪ್ರಶ್ನೆ ಏನು ಇಲ್ಲ ಅಂದ್ರೆ ಸ್ವಲ್ಪ ಏಳು ಮಾಡಿದ್ದಕ್ಕೆ ಒಂದು ನನಗೆ ಬೇರೆ ದಾರಿ ಇರಲಿಲ್ಲ. ಇಷ್ಟು ಹೇಳ್ದಲೆ ಈಗ ನಾ ಮೆಟಾಕಾಗ್ನಿಷನ್ ನೇರವಾಗಿ ಮೊದಲನೇ ಉಪನ್ಯಾಸದಲ್ಲಿ ಹೇಳಿದ್ರೆ ಖಂಡಿತ ಅರ್ಥ ಆಗ್ತಿರ್ಲಿಲ್ಲ. ನಾವು ಚಲನಚಿತ್ರ ನೋಡೋಕ್ಕೂ ಬರಲ್ಲ ಅಂತ ಅನ್ನೋವಂಥದ್ದು ಮುಖ್ಯ.
ಪಕ್ಕದ ನಾವು ಇನ್ನೂ ಪ್ರಪಂಚದಲ್ಲಿ ನಮ್ಮೊಳಗೆ ಮೂಡುವ ಆವೇಶಗಳನ್ನ ನಾವು ಕಂಟ್ರೋಲ್ ಮಾಡಕ್ ಬರ್ತಿಲ್ಲ ಅನ್ನೋದು ತುಂಬಾ ಮುಖ್ಯ. ಇದನ್ನ ಹೇಳೋಕ್ಕೋಸ್ಕರ ನಾನು ಇಷ್ಟೆಲ್ಲ 7 ಉಪನ್ಯಾಸಗಳು ಮಾಡ್ಬೇಕು. ಹೋಗ್ಲಿ ಬಿಡಿ, ಮಾಡಿದ್ದೇನು ಹೆಚ್ಚುಗಾರಿಕೆ ಅಲ್ಲ, ನೀವು ಸಹಿಸಿದ್ದು ಹೆಚ್ಚುಗಾರಿಕೆ. ನಿಮ್ಮ ಸಹನೆಗೆ ಅಭಿನಂದನೆ. ಇಲ್ಲ ಸರ್, ಖಂಡಿತ ಬೇಸರ ಅಂತ ಅಲ್ಲ. ನಮಗೆ ಅಂದರೆ ಇನ್ನೂ ಮತ್ತು ನಾವು ಇದನ್ನ ಆಗೋದು ಮೆಲ್ಕು ಹಾಕಬೇಕು ಆಗಿದೆ. ಅದು ಸರಿಯಾಗಿ ರಸ ಬಿಟ್ಟು ಮೈಗೂಡಬೇಕು ಅಂದರೆ ಬಹುಶಃ ಮತ್ತೆ ಎಲ್ಲ ಉಪನ್ಯಾಸಗಳನ್ನ ಇನ್ನೊಮ್ಮೆ ಕೇಳಿ ಆಮೇಲೆ ಮತ್ತೆ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕನ್ನೋ ಆ ವಿಷಯಗಳನ್ನ ರಸ ಮಾಡ್ಕೊಂಡು. ಹಾಗಲ್ಕಾಯಿ ರಸ ಸುಮ್ಮನ್ ಬಿಡುತ್ತೇನೋ, ಉಪ್ಪು ಎಣ್ಣೆ ಹಾಕಿ ಇಟ್ಟು ಅದನ್ನ ಎಕ್ಸಾಸ್ಮಾಸಿಸ್ ಆಗಿ ರಸ ಹೊರಗೆ ಬರ್ಬೇಕು. ಹಾಗೆ ಇದು ಕೂಡ ಅಷ್ಟೇ. ಜೀವನವೂ ಕೂಡ DVGನೇ ಹೇಳಿದಾರಲ್ಲ, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರಿಗಂ, ಇಕ್ಷುದಂಡದ ಓಲು ಕಷ್ಟ ಭೋಜನವೇ, ದಕ್ಷತೆ ನಿಡಿವಂಗೆ 1-2 ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿ ಮಾತಾರೆ. ಕಷ್ಟಪಟ್ಟು ಅಗಿದ್ರೆ 2 ತೊಟ್ಟು ರಸ ಬರೋದು ಕಬ್ಬಿನಲ್ಲಿ. ಅದರಿಂದ ಜೀವನದ ಕಬ್ಬಿನಲ್ಲಿ ರಸ ಬರೋದು ಕಷ್ಟ. ಕಾವ್ಯದ ಕಬ್ಬಿನಲ್ಲಿ ರಸ ತೆಗೆದು ನಿಮಗೆ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅದು ಕಾವ್ಯ ರಸ. ಸೋಮಶೇಖರ್ ಅವ್ರೇನೋ ಮಾತಾಡೋ ಹಾಗೆ ಇಲ್ಲ. ಮುಂದಿನ ವಾರದ ಸ್ವಲ್ಪ ಏರುಪೇರು ಇರುತ್ತೆ, ದಯಮಾಡಿ ಇದು ಮಾಡ್ಕೊಡಿ, ಅಷ್ಟೇ ಸಹಿಸ್ಕೊಡಿ. ಸರಿ ಸರ್, ಮತ್ತೆ ಯಾರಾದರೂ ಪ್ರತಿಕ್ರಿಯೆ ಇದ್ರೆ ತಿಳಿಸ್ಬೋದು, ಇಲ್ಲ ಅಂತಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ತಿಳಿಸಿ, ಪ್ರಶ್ನೆ ಇದ್ರೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ರಸಪೂರ್ಣವಾದಂಥ ಈ ರಸದ ಕುರಿತಾದಂಥ ಉಪನ್ಯಾಸ ಸರಣಿಯಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮತ್ತೆ ಲೀಲಾಜಾಲನ್ಯಾಸದಲ್ಲಿ ಮುಂದಿನ ವಿಷಯ ಕುರಿತು ಸರ್ ಅವರು ಉಪನ್ಯಾಸ ಕೈಗೆತ್ತಿಕೊಳ್ಳಿದ್ದಾರೆ. ಅದರ ಮುಂದಿನ ಉಪನ್ಯಾಸ ಯಾವತ್ತು ಅಂತೇಳಿ ಸದ್ಯದಲ್ಲೇ ಮತ್ತೆ ತಿಳಿಸ್ತೇವೆ ಅಂತ ಹೇಳ್ತಾರೆ. ಖುಷಿಯಾಗುವುದೇ ಖಗೋಳ ವಿಜ್ಞಾನ ಮತ್ತು ದಾರ್ಶನಿಕತೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.